ಹಲೋ. ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 15ನೇ ತಾರೀಕು ಜನವರಿ 2026 ಗುರುವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ಉತ್ತರಾಯಣೆ, ಹೇಮಂತ ಋತು, ಪುಷ್ಯಮಾಸೆ, ಕೃಷ್ಣ ಪಕ್ಷದ ದ್ವಾದಶಿ ತಿಥಿ, ಜ್ಯೇಷ್ಠ ನಕ್ಷತ್ರ, ವೃದ್ಧಿಯೋಗ, ತೈತುಲ ಕರ್ಣ ಇವತ್ತಿನ ಪಂಚಾಂಗ ಫಲ. ಹಾಗೆಯೇ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳಿಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯ. ನಿನ್ನೆ ಕೂಡ ಹೇಳಿದ್ರಿ ಗುರುಗಳೇ, ಇವತ್ತು ಕೂಡ ಇದೇಗೆ ಅಂತ. ನಮಗೆ ಸೂರ್ಯನ ಪಥಸಂಚಲನದ ಮೇಲೆ ಹಬ್ಬ, ಮುಖ್ಯವಾಗಿ ಮಕರ ಸಂಕ್ರಾಂತಿ. ಎಲ್ಲ ಹಬ್ಬಗಳಿಗೂ ವಿಶೇಷವಾಗಿ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಇವುಗಳ ಮೂಮೆಂಟನ್ನು ತುಂಬ ಅತ್ಯಂತ ಹೆಚ್ಚಾಗಿ ನೋಡ್ತಾರೆ. ಆದರೆ ಮಕರ ಸಂಕ್ರಾಂತಿಗೆ ಮಾತ್ರ ಸೂರ್ಯನ ಪ್ರವೇಶ ಯಾವ ದಿನ ಇರುತ್ತೋ ಆ ದಿನ ಸಂಕ್ರಾಂತಿ ಆಚರಣೆ. ಆದ್ದರಿಂದ ನಿನ್ನೆ 3:13 ಸೂರ್ಯನ ಮಕರ ರಾಶಿಗೆ ಪ್ರವೇಶ. ಮಗನ ಮನೆಗೆ ತಂದೆ. ನೋಡಿ, ಒಂದಲ್ಲ ಒಂದು ಕಾಲಘಟ್ಟಕ್ಕೆ ಇದರ ಒಂದು ಹಿಂದೆ ಒಂದು ಅದ್ಭುತವಾದಂಥ ವೈದಿಕ ಶಕ್ತಿ ಇದೆ, ನಾವು ತಿಳ್ಕೋಬೇಕು. ಸುಮ್ಮನೆ ಎಲ್ಲ ಗ್ರಹಗಳನ್ನು ಭಗವಂತ ಸೃಷ್ಟಿ ಮಾಡಿ, ನಾನು ಮೊನ್ನೆ ಒಂದು ಅದ್ಭುತವಾಗಿ ಒಂದು ಮೆಸೇಜ್ ಯಾರೋ ನನ್ನ ತುಂಬ ಹತ್ತಿರದ ಒಬ್ಬರು ಸೈಂಟಿಸ್ಟು ನನಗೆ ಕಳಿಸಿರ್ತಕ್ಕಂಥದ್ದು. ಇರಿ, ನಿಮ್ಗೆ ಹೇಳೇ ಬಿಡ್ತಾನೆ. ನಾವು ಯಾರು ಈ ಒಂದು ತುಂಬ ಭಯಪಡ್ತೀರಲ್ವಾ, ನಾವೇನು ಎತ್ತ ಹೇಗೆ ಇದೆಲ್ಲ ಆಲೋಚನೆ ಮಾಡೋ ಸ್ವಲ್ಪ ತುಂಬ ಜಾಸ್ತಿ. ನಾವಿರೋ ಭೂಮಿ ಇದೆಯಲ್ಲ, ನಮ್ಮ ಸೂರ್ಯನಿಗೆ ಒಂದು ಪುಟ್ಟ ಗ್ರಹ. ನಮ್ಮ ಸೂರ್ಯ ಇದಾನಲ್ವಾ, ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತೀವಲ್ವಾ, ಕಡಿಮೆ ಅಂದರು ಒಂದು 200 ಕೋಟಿ ಸೂರ್ಯರಲ್ಲಿ ಒಬ್ಬ. 200 ಕೋಟಿ ಸೂರ್ಯ ಆಯ್ತು. ಈ 200 ಕೋಟಿ ಸೂರ್ಯರು ಒಂದು ಗ್ಯಾಲಕ್ಸಿಗೆ ಒಬ್ಬ ಮನೆಗೆ ಇರತಕ್ಕಂಥ 200 ಮಕ್ಕಳು ಸೂರ್ಯರು. ಅಂದ್ರೆ ಒಂದು ಊರಲ್ಲಿ ಒಂದು ಮನೆಯಲ್ಲಿ ಒಬ್ಬ ಮಗ. ಈಗ ನೋಡಿ ಹೆಂಗ್ ಬರುತ್ತೆ ಕತೆ. ನಮ್ಮ ಭೂಮಿ 12 ಗ್ರಹಗಳು ಏನಿದ್ದೇವೆ, ರಾಹು, ಕೇತು ಇದೆಲ್ಲ 9 ಗ್ರಹ ಅಂತ ಮಾತಾಡ್ತೇವೆ. ಯುರೇನಸ್, ನೆಪ್ಚೂನು ಏನೇನೋ ಸೇರಿಸ್ಕೊಳ್ಳಿ, ಇರ್ಲಿ, ಆದ್ರೂ 9 ತಗೊಳ್ಳೋಣ, 7 ತಗೊಳ್ಳೋಣ. ಒಂದಪ್ಪನಿಗೆ 9 ಮಕ್ಕಳು. ನಮ್ಮ ಸೂರ್ಯ, ನಮ್ಮ ತಂದೆ. ಈ ಒಂದು ಗ್ಯಾಲಕ್ಸಿ ಇದೆ, ಒಂದು ಊರಿದೆ. ಈ ಊರಿಗೆ 200 ಅಪ್ಪಂದಿರಿದ್ದಾರೆ, ಅಂದ್ರೆ 200 ಸೂರ್ಯರಿದ್ದಾರೆ. 200 ಸೂರ್ಯರು ಲೆಕ್ಕ ಹಾಕೊಳ್ಳಿ. ನಮ್ಮ ತಂದೆಗೆ ನಾವು 7 ಜನ ಮಕ್ಕಳು ಅಂದ್ರೆ ಅವ್ರಿಗೆ 14 ಮಕ್ಕಳು, 20 ಮಕ್ಕಳು, 30 ಮಕ್ಕಳು, 50 ಮಕ್ಕಳು, 100 ಮಕ್ಕಳು, 200 ಮಕ್ಕಳು, 300 ಮಕ್ಕಳು ಪರಿವಾರ ಇರ್ತಕ್ಕಂಥ ಒಂದು ಸೂರ್ಯರಿದ್ದಾರೆ. ಅದು ಒಂದು ಊರು, ಅದನ್ನ ಒಂದು ಗ್ಯಾಲಕ್ಸಿ ಅಂತ. ಆಯ್ತಾ? 200 ಕೋಟಿ ಸೂರ್ಯರು ಲೆಕ್ಕ ಹಾಕೊಳ್ಳಿ. ಈಗ ಗ್ಯಾಲಕ್ಸಿ ದೊಡ್ಡವನಪ್ಪ ಅಂತ ಹೇಳ್ದ ಅಂದ್ರೆ ಆ ರೀತಿಯ 500 ಗ್ಯಾಲಕ್ಸಿಗಳಿಗೆ ಇನ್ನೊಬ್ಬ ಅಪ್ಪ ಇದ್ದಾನೆ.
ಇದನ್ನೇ ನಮ್ಮ ಹಿರಿಯರು ಅನಾದಿ ಕಾಲದಿಂದಲೂ ವೇದಗಳ ಕಾಲದಿಂದಲೂ ಹೇಳ್ತಾ ಬಂದಿದ್ದು. ಒಂದೇ ವರ್ಡಲ್ಲಿ ಯಾವರ ಒಂದು ರೈತರನ್ನ ಕೇಳಿದ್ರು, ಸಾಮಾನ್ಯ ಕೃಷಿಕನನ್ನ ಕೇಳಿದ್ರು ಕೂಡ ಬೆಳಿಗ್ಗೆ ಎದ್ದು ಹಿಂಗ್ ಬಟ್ಟೆ ಇಟ್ಕೊಂಡು, ಅಮ್ಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶಿವಯ್ಯ ಅಂತ. ಎಷ್ಟು ಕೋಟಿ ಸೂರ್ಯರಿದ್ದಾರೋ ಲೆಕ್ಕಕ್ಕಿಲ್ಲ. ಅದಕ್ಕೆ ಅಧಿಪತಿ 500 ಕೋಟಿ, ಅದಕ್ಕೆ ಅಧಿಪತಿ 1000. ಇದು ಒಂಥರ ಗೋಯಿಂಗ್ ಆನ್. ಅನಂತ ಅಂದರೆ ಲೆಕ್ಕಕ್ಕಿಲ್ಲದ್ದು, ಇನ್ಫಿನಿಟಿ ಅಂತ ಹೇಳ್ತಾರೆ. ಇದರಲ್ಲಿ ನಾವು ಭಯ ಪಡೋದು. ನಮ್ಮ ಸಂಕ್ರಾಂತಿ ಯಾವಾಗ, ನಮ್ಮ ಮನೇಲಿ ಹಾವು ಬಂದ್ರೆ ಯಾವಾಗ, ತುಂಬಾ ನಾವು ಕೇಳ್ತಿರ್ತಾನೆ. ಗಾಬರಿ ಆಗ್ತಾನೆ. ಲಿಸ್ಟ್ ಇಟ್ಕೊಂಡು ಬರ್ತಾರೆ ಜಾತಕಗಳೊಳಗೆ ಬರೋವಾಗ ನೋಡ್ಬೇಕು. ಅಯ್ಯೋ ಇದ್ದಿದೆ ಗುರುಗಳೇ. ನಾವ್ ಯಾರು ಅನ್ನೋ ಒಂದು ನಮ್ಮ ಅಸ್ತಿತ್ವವನ್ನ ಹುಡುಕ್ತಾ ಹೋದ್ರೆ ಗಾಬರಿ ಆಗ್ಬಿಡುತ್ತೆ ಮಕ್ಕಳೇ. ನಿಜ ಹೇಳ್ಬೇಕು ಅಂದ್ರೆ ನಾವು ಯಾರು ಅಲ್ಲ, ನಮ್ಮ ಅವಶ್ಯಕತೆ ಇಲ್ಲ. ಇದನ್ನ ಹೇಗೆ ಹೇಳ್ತೇವೆ ಅಂದ್ರೆ ಅದೊಂಥರ ಅನಂತ. ಅದ್ರಲ್ಲಿ ನನ್ನ ಮಗನಿಗೆ ಮದುವೆ ಆಗಿಲ್ಲ, ನನ್ನ ಮಗಳಿಗೆ ಮದುವೆ ಆಗಿಲ್ಲ, ಇರೋದೊಬ್ಬನೇ ಮಗ, ಇರೋದೊಬ್ಳೇ ಮಗಳು, ಈ ರೀತಿಯದ್ದೆಲ್ಲ ತಗೊಂಡು ಬರತಕ್ಕಂಥದ್ದು ಛಾಯೆ. ಒಂದ ಎರಡ ಶಿವ ಅಷ್ಟು ಗಾಬರಿ. ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಕುಟುಂಬ ಆಗಿಲ್ಲ. ಅರೇ, ನಮ್ಮ ಸೂರ್ಯನಿಗೆ ನಮ್ಮ ಮನೆಗೆ ನಾವೊಂದು ಭೂಮಿಯಲ್ಲಿ ನಾವು 800 ಕೋಟಿ ಜನ, ಒಂದು ಭೂಮಿ. ಆಮೇಲೆ ಈ ಭೂಮಿಯಲ್ಲಿ ನಾವು ಬಳಸ್ತಿರೋದು ಎಷ್ಟು ಜಾಗ ಗೊತ್ತಾ? ಇನ್ನೂ ಒಂದು ಹೇಳ್ತೇನೆ ಬಿಡಿಸಿ. ನೀವು ಯಾವತ್ತು ಭಯ ಬೀಳಬಾರದು. ಮಕರ ಸಂಕ್ರಾಂತಿಗೆ ಬಂದಿರೋದಕ್ಕೋಸ್ಕರ ಹೇಳ್ತಿದ್ದೇನೆ. ಭಯ ಅನ್ನೋದೇ ನಿಮಗ್ ಬರಬಾರದು. ಕಾರಣ ಏನಂದ್ರೆ ಇದೆಂಗೆ ಅಂದ್ರೆ 100 ಅಡಿಗೆ 100 ಅಡಿ ಜಾಗ ಇದೆ ಅಂತ ಇಟ್ಕೊಳ್ಳಿ. ಅದು ಬೇಡ, 100 ಲೋಟ ನೀರಿದೆ, ಅದರಲ್ಲಿ 8 ಲೋಟ ನಾವು ಬಳಸುತ್ತಿರತಕ್ಕಂತ ಒಂದು ಜಾಗ. 8 ಲೋಟ, 100 ಲೋಟ ಅಕ್ಕಿ ಇದ್ರೆ 8 ಲೋಟದ ಅಕ್ಕಿ, 8 ಲೋಟದ ಅಕ್ಕಿಯನ್ನ ಬಳಸ್ತಿರೋ ಅಷ್ಟು ಜಾಗ ನಮ್ಮ ಭೂಮಿ. ಸೊ 99% ಇನ್ನೂ ಬಳಸ್ತಾನೆ ಇಲ್ಲ, ಗೊತ್ತೂ ಇಲ್ಲ, ಅಂತ್ಯ ಗೊತ್ತಿಲ್ಲ. ಏನೋ ಹೇಳ್ತಾರೆ. ಹಿಮಾಲಯದ 10 ಪಟ್ಟು ಎತ್ತರದ ಮೌಂಟ್ ಎವರೆಸ್ಟ್ ಅಂತೆಲ್ಲ ಮಾತಾಡ್ತೇವಲ್ವಾ, ಅದರ 10 ಪಟ್ಟುವರೆಗೂ ಇದೆ ಅಂತ ಕಂಡುಹಿಡಿದಿದ್ದಾರೆ. ಅದಕ್ಕಿಂತ 100 ಪಟ್ಟು ದೊಡ್ಡದ್ದು ಸಮುದ್ರದ ಗರ್ಭದಲ್ಲಿದ್ದಾವೆ ಅನ್ನತಕ್ಕಂಥದ್ದು ಲೆಕ್ಕ ಹಾಕೊಳ್ಳಿ. ಆಯ್ತಾ? ಈಗ 8 ಲೋಟ ಅಕ್ಕಿ ಬಳಸುವಂಥದ್ದು. ಅದರಲ್ಲಿ ನಾವೆಷ್ಟಿದ್ದೇವೆ ಗೊತ್ತಾ? ಆ 8 ಲೋಟದ ಅಕ್ಕಿ, 100 ಲೋಟ ಅಕ್ಕಿ ಇದ್ರೆ 8 ಲೋಟ ಅಕ್ಕಿಯ ಭೂಮಿ. ಅದರಲ್ಲಿ ನಾವು 800 ಕೋಟಿ ಅಂತೀವಲ್ವಾ, ನಾವ್ ಎಷ್ಟಿದ್ದೇವೆ ಅಂದ್ರೆ ಒಂದು ಲೋಟದಲ್ಲಿ 8 ಅಕ್ಕಿ, 1 ಲೋಟದಲ್ಲಿ 8 ಅಕ್ಕಿ, 8 ಅಕ್ಕಿ ನಾವಿರೋದು. 1 ಲೋಟದ ಇನ್ನು ಮಿಕ್ಕಿದವು ಸರೀಸೃಪಗಳು, ಜಲಚರಗಳು, ಇರುವೆಗಳು, ಇನ್ನೊಂದು ಬರೀ ನಾನಾ ವೆರೈಟಿ ಇರುವೆಗಳಿದಾವೆ ಮಕ್ಕಳೇ. ನಾನಾ ವೆರೈಟಿ ಇರುವೆಗಳಿದಾವೆ, ಜಾತಿಗಳು. ಇವಾಗ ಹೇಗೆ ನಾನು ಗೌಡ, ಆಯ್ತಾ, ನಾನು ಹಿಂದೂ, ಇವನು ಪಾಸಿ, ಇವನು ಕ್ರಿಶ್ಚಿಯನ್, ನಾವೆಲ್ಲ ಮನುಷ್ಯರೇ. ಆದ್ರೆ ನಮ್ದು ತಿನ್ನೋ ಭಾಷೆ, ಮಾತು, ನಾನು ತಮಿಳ, ನಾನು ತೆಲುಗು, ನಾನು ರೆಡ್ಡಿ, ಇದೆಲ್ಲ ಮಾತಾಡ್ತೀವಲ್ವ. ಹಂಗೆ ಇರುವೆಗಳಲ್ಲೂ ಜಾತಿಗಳಿದ್ದಾವೆ. ಈಗ ನಾನೇನ್ ಹೇಳಿದೆ, 100 ಲೋಟ ಅಕ್ಕಿಯಲ್ಲಿ 8 ಲೋಟ ಅಕ್ಕಿ ಅಷ್ಟೇ ಭೂಮಿ. ಅದರಲ್ಲಿ ನಾವು ಬಳಸ್ಕೋತಿರೋದು 800 ಕೋಟಿ ಬಂದು 8 ಅಕ್ಕಿ ಕಾಳಷ್ಟೇ. ಇನ್ ಮಿಕ್ಕಿದವ್ರು ಯಾರ್ಯಾರೋ ಇದ್ದಾರೆ. ಅದರಲ್ಲಿ ಒಂದು ಜಾತಿಯ ಇರುವೆ, ಒಬ್ಬ ರೆಡ್ಡಿ ಜಾತಿಯ ಇರುವೆ ಎದ್ದ, ಇಲ್ಲ ಗೌಡ, ನಮ್ಮ ಕೆಂಪೇಗೌಡ ಜಾತಿ, ರೈಟ್, ಇಲ್ಲ ನಮ್ಮ ಲಿಂಗಾಯತರು, ನಮ್ಮ ಬ್ರಾಹ್ಮಣರು ಅಂತೀವಲ್ಲ, ಎದ್ದರೆ ಇವ್ರು ಯಾರೋ ತಲೆ ತಿಂತವ್ರೆ, ನಮ್ಮನ್ನ ಬದುಕ್ಲಿಕ್ಕೆ ಬಿಡ್ತಿಲ್ಲ ಕಣ ಅಂತ ಹೇಳಿ ತಲೆ ಕೆಟ್ಟು ಆ ಇರುವೆಗಳು ಮೇಲೆದ್ದು ಬಂದ್ರೆ ಅವ್ರೆಷ್ಟು ಅಂದ್ರೆ 1 ಲೋಟದ ಇರುವೆಗಳು. 1 ಲೋಟದ ಇರುವೆಗಳು. ನಾವಿರೋದು 8 ಅಕ್ಕಿ ಕಾಳು. ನಮ್ಮನ್ನ 8 ದಿನದಲ್ಲಿ ತಿಂದು ಸಾಯಿಸ್ಬಿಡ್ತವೆ, ತಿಂದಾಕ್ಬಿಡ್ತವೆ, ಇರಲ್ಲ ನಾವು. ಅವುಗಳು ದಂಡಯಾತ್ರೆ ನಿರ್ಧಾರ ಮಾಡಿದರೆ ಲೆಕ್ಕ ಹಾಕೊಳ್ಳಿ.
ಅದರಲ್ಲಿ ನಾವು ಇದೆಲ್ಲ ಗಲಾಟೆಗಳು. ನಾನು ಯಾರು ಗೊತ್ತಾ, ನಾನು CM, ನಾನು DCM, ನಾನು PM, ನಾನು US ಡೊನಾಲ್ಡ್ ಟ್ರಂಪು, ಪುಟಿನ್ನು, ಕಿಮ್ಮು, ಇವರೆಲ್ಲ ಹುಚ್ಚರುಗಳ ಸಂತೆಗಳೇ. ಆ ಅಧಿಕಾರದ ಹಿಂದೆ, ದುಡ್ಡಿನ ಹಿಂದೆ, ಪದವಿ ಹಿಂದೆ ನಾನೇ ಸತ್ಯ, ನಾನೇ ಶಾಶ್ವತ, ಖಂಡಿತ ಇಲ್ಲ. ಅದನ್ನು ಹೇಳುವವನು ಮೂರ್ಖ. ಅವನ ಸಹವಾಸ ಬಿಡಿ, ನೀವು ಯೋಚನೆ ಮಾಡಬೇಡಿ. ನೀವು ಅವನ ಬಗ್ಗೆ ಯೋಚನೆ ಮಾಡಬೇಡಿ. ಯಾರು ತುಂಬಾ ಹೆಚ್ಚು ದುಡ್ಡು, ಹೆಚ್ಚು ಪದವಿ, ನನ್ನ ಹತ್ರ ಎಷ್ಟು ಕಾರ್ ಇದೆ, ಏನಿದೆ, ಎಲ್ಲ ಬಿಟ್ಟು ಹೋಗೋಕೆ ಬಂದಿರೋದು. ಹೆಂಡತಿ ಬಿಟ್ಟು ಹೋಗ್ತೀರಿ, ಮಕ್ಕಳು ಬಿಟ್ಟು ಹೋಗ್ತೀರಿ, ಅಪ್ಪ ಅಮ್ಮ ಬಿಟ್ಟು ಹೋಗ್ತೀರಿ, ಎಲ್ಲ ಬಿಟ್ಟು ಹೋಗೋದೆ. ನೀವು ಗಾಬರಿ ಪಡುವಂಥದ್ದೇ ಇಲ್ಲ. ನೀವು ಅಂದುಕೊಂಡ್ರೂ ಇರೋಲ್ಲ, ಅಂದುಕೊಳ್ಳದೆ ಇದ್ರೂ ಇರೋಲ್ಲ. ನಮಗೆ ಆಯಸ್ ಕೊಟ್ಟಿರೋದು ಭಗವಂತ 120, ಕೆಲವರಿಗೆ ಬೇಗ, ಕರ್ಮಕ್ಕೆ ತಕ್ಕಂತೆ ಅಂತ. ಅಂಥದ್ರಲ್ಲಿ ಗುರುಗಳೇ, ಈ ಉತ್ತರಾಯಣ ಪುಣ್ಯಕಾಲ, ಸಂಕ್ರಾಂತಿ ನೆನ್ನೆ ಹೇಳ್ಬಿಟ್ರಲ್ಲ, ಇದು ತಪ್ಪಲ್ವಾ? ಪ್ರಪಂಚದಲ್ಲಿ ಸರಿ ಅನ್ನೋದೇ ಇಲ್ಲ. ಇದು ಒಂದು ಹೇಳ್ತಾನೆ, ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ನಿಮಗನ್ಸಿದ್ ಸರಿಯೇ, ನನಗನ್ಸಿದ್ದು ಸರಿ. ಲೋಕಾರೂಢಿ ಏನು ಪಂಚಾಂಗ, ನಮ್ಮ ಈ ಒಂದು ಅನಂತ ಕೋಟಿ ಸೂರ್ಯರು, ಅದಕ್ಕೆ ಮೀರಿದ ಒಂದು ಗ್ಯಾಲಕ್ಸಿಯಲ್ಲಿ 200 ಕೋಟಿ ಸೂರ್ಯರಿದ್ದಾರೆ. ಆ ಥರದ್ದು ಗ್ಯಾಲಕ್ಸಿಗಳು 500 ಕೋಟಿ ಇದ್ದಾರೆ. ಅದಕ್ಕೆ ಮೀರಿದ ಇನ್ನೂ ದೊಡ್ಡವು ಇದ್ದಾವೆ, ಇನ್ನೂ ದೊಡ್ಡದು ಇದ್ದಾವೆ. ಅದರಿಂದ ಇವತ್ತಿಂದ ಈ ಮಕರ ಸಂಕ್ರಾಂತಿಗೆ ಹೇಳ್ತಾನೆ, ಇದಾಗ್ಬಿಡ್ತು ಗುರುಗಳೇ, ಈ ಕನ್ಸಲ್ಲಿ ಹಾವು ಬಂದ್ಬಿಟ್ರೆ ಏನ್ ಗುರುಗಳೇ, ಕಚ್ಚಿಬಿಟ್ರೆ ಏನ್ ಗುರುಗಳೇ, ಯಾರು ತುಳ್ದಂಗೆ ಏನ್ ಗುರುಗಳೇ. ಅದ್ರ ಮೇಲೆ ಇನ್ನೂ ಕೆಲವರು ನೋಡ್ಬೇಕು, ಮಾಟ ಮಾಡಿಸ್ಬಿಟ್ಟಿದ್ದಾರೆ ಅಂತ ಬರ್ತಾರೆ. ಫಸ್ಟು ನಮ್ಮ DCM ಸಾಹೇಬ್ರು ಮಾಡಿಸ್ತಾರೆ, ಫಸ್ಟು ಮಾಡಿಸ್ತಾರೆ ಖಂಡಿತ. CM ಪೋಸ್ಟ್ಗೆ ಅವ್ರ ತನಕ ಗುದ್ದಾಡ್ತಿರೋದು, ಹೌದಲ್ವಾ? ಹಾಗೆ ದುರಿಯು ಮಾಡ್ತಾರೆ, ನನ್ನ ಹತ್ರ ಬರಬಾರ್ದು ಅಂತ ಹಾಕ್ತಾರೆ. ಏನ್ ತಲೆ ಇದೆಯಾ ನಿಮಗೆ? ನಿಮ್ಮ ಹತ್ರ ಏನು ಅದಾನಿ ಅಷ್ಟು ಅಂತಸ್ತಿ ಇದೆ, ಪ್ರಧಾನಿ ಅಷ್ಟು ದೊಡ್ಡ ಪದವಿ ಇದೆ, ಏನು ನೀವು DCM ಸಾಹೇಬ್ರು, CM ಸಾಹೇಬ್ರುಗಳು, ಅವ್ರು ಮಾಡೋದ ಮಾಟವ, ಅವ್ರಿಗೆ ಗೊತ್ತಿಲ್ಲ, ಅವ್ರ ಹತ್ರ ಇಲ್ಲದ ದುಡ್ಡ, ತಾಂತ್ರಿಕರ, ಮಾಂತ್ರಿಕರ, ಗುರುಗಳು, ಅವ್ರು ನೆನ್ಸಿದ ದೇವ್ರ ಹತ್ರ ಹೋಗ್ಬಲ್ರು. ನೇರ ಡೈರೆಕ್ಟ್ ದರ್ಶನ. ಈಗ ನೆನ್ಸಿದ್ರೆ 10 ನಿಮಿಷದಲ್ಲಿ ತಿರುಪತಿನಲ್ಲಿ ಡೈರೆಕ್ಟ್ ದರ್ಶನ ಮಾಡ್ತಾರೆ ಅವ್ರು. ಫ್ಲೈಟ್ ಎತ್ಕೊಂಡೋಗಿ ಇಳಿಯೋದೇ ಡೈರೆಕ್ಟ್ ದರ್ಶನ. ಅವ್ರಿಗಿಲ್ಲದ ದರ್ಶನವಾ, ಪೂಜೆಯ ನಿಲ್ಸಿ ಮಾಡೋದು ಯಾಕಾಗ್ಲಿಲ್ಲ? ಅವ್ರಿಗೆ ಸಿಗ್ಲಿಲ್ಲ ಪದವಿಗಳು, ಯೋಗಗಳು, ಯೋಗ್ಯತೆಗಳು, ಪುಣ್ಯ ಫಲಗಳು, ಸಮಯಗಳು, ಇದನ್ನ ತಿಳ್ಕೊಳ್ಳಲ್ಲ. ಅದು ಬೇರೆ. ಗುರುಗಳೇ ನಮಗೆ ಮಾಟ ಮಾಡಿಸ್ಬಿಟ್ಟಿದ್ದಾರೆ, ನಮಗೆ ತಂತ್ರ ಮಾಡಿಸ್ಬಿಟ್ಟಿದ್ದಾರೆ, ದೆವ್ವ ಮೆಟ್ಕೊಂಡಿದೆ ಅಂತ ಬೇರೆ ಶುರು ಹಚ್ಕೋತಾರೆ. ಇನ್ನು ಕೆಲವರು ದೇವ್ರು ಬಂದ್ಬಿಟ್ಟಿದೆ ಅಂತ. ಖಂಡಿತ ದೇವ್ರು ಬರೋಲ್ಲ. ಈ ಯುಗಕ್ಕೆ ಭಗವಂತ ಬರುವುದಿಲ್ಲ. ಬಾಲಾಜಿ ಶಾಪ ಇಟ್ಟು ಮಾತು ನಿಲ್ಲಿಸ್ಬಿಟ್ರು, ಕಲ್ಲಾಗ್ಬಿಟ್ರು. ತೊಂಡಮಾನ್ ಚಕ್ರವರ್ತಿ ಮಾಡಿದಂತ ಎಡವಟ್ಟು, ತೊಂಡಮಾನ್ ಚಕ್ರವರ್ತಿ ಮಾಡಿದಂತ ಎಡವಟ್ಟು. ಯಾರೋ ಒಬ್ಬ ಬಡ ಬ್ರಾಹ್ಮಣ, ಆತನಿಗೆ ಯಾವುದೋ ಒಂದು ಪುಣ್ಯ ಕಾರ್ಯ, ಜವಾಬ್ದಾರಿಯ ಕಾರ್ಯ, ತೊಂಡಮಾನ್ ಚಕ್ರವರ್ತಿ ಹತ್ರ ಬರ್ತಾನೆ. ಬಂದು ತನ್ನ ಹೆಂಡತಿ, ಮಕ್ಕಳನ್ನ, ಮುಖ್ಯವಾಗಿ ಗರ್ಭಿಣಿ ಸ್ತ್ರೀ ಬಿಟ್ಟು ಒಂದು ಸುಪರ್ದಿಗೆ ಹೋಗ್ತಾನೆ. ಅಲ್ಲಿ ಏನಾಗುತ್ತೆ ಅಂದ್ರೆ ನೋಡ್ಕೊಳ್ಳಲ್ಲ. ರಾಜ ಅಲ್ವಾ, 108 ಕೆಲಸ. ಯಾರೋ ಕೆಲ್ಸದವ್ರಿಗೆ ಹೇಳ್ಬಿಟ್ಟು ಅವರೊಂದು ಮನೆ, ಎಲ್ಲೂ ಬರಬಾರ್ದು, ಗರ್ಭಿಣಿ ವ್ಯವಸ್ಥೆ ಮಾಡಿ ಅಂತ. ಯಾರು ನೋಡ್ಕೊಂಡಿಲ್ಲ, ಆಕೆ ಸತ್ತೋಗ್ಬಿಡ್ತಾಳೆ. ಆತ ವಾಪಸ್ ಬರ್ತಾನೆ, 6 ತಿಂಗಳಿಗೋ 1 ವರ್ಷಕ್ಕೋ. ವಾಪಸ್ ಬಂದಾಗ ಇವನಿಗೆ ಆಶ್ಚರ್ಯ, ಹೌದಲ್ವಾ, ನಾನೇ ನಿಂತು ನೋಡ್ಕೋತೀನಿ ಅಂತ. ಆ ಕಾಲದಲ್ಲಿ ರಾಜರುಗಳಿಗೆ ಅಂಥದ್ದೊಂದು ನಿಯತ್ತಿತ್ತು. ಈ ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಯ ಒಂದು ನೋವಿಗೆ ಸ್ಪಂದಿಸ್ತಿದ್ರು, ಜವಾಬ್ದಾರಿ ಹೊರ್ತಿದ್ರು. ಓಡು ಬಂದು ನೋಡ್ತಾರೆ, ಎಲ್ಲಿ ಚಿಕ್ಕದಾಗಿರ್ತಕ್ಕಂಥ ಒಂದು ಇದು, ಅದ್ರಲ್ಲಿ ಊಟ ಕೊಡೋ ತರ. ಆಕೆಗೆ ಯಾವಾಗ ಜಾರ್ ಬಿದ್ಲು, ಏನಾಯ್ತು, ಏನ್ ಹಚ್ಚೋದ್ಲು, ಓಡು ಬಂದು ಬಾಲಾಜಿ ಹತ್ರ ಕಣ್ಣೀರ್ ಹಾಕೊಂಡಾಗ, ಇವತ್ತಿಗೆ ಕೊನೆ. ಇನ್ನು ನಿಮ್ಮ ಒಂದು ನಿಯತ್ತು, ಪ್ರಾಮಾಣಿಕತೆ ಇನ್ನು ಹೊರಟೋಯ್ತು ಅಂತ ತೊಂಡಮಾನ್ ಚಕ್ರವರ್ತಿಗೆ ಶಾಪ ಹಾಕಿ ಕಲ್ಲಾಗ್ಬಿಡ್ತಾರೆ. ಇನ್ನು ಮಾತು ಎಲ್ಲ ಭಗವಂತನಿಗೆ ಬರಲ್ಲ. ಆದರೆ ದೈವಂ ಮಾನುಷ್ಯ ರೂಪೇಣ, ನೀವು ಮಾಡೋ ಒಂದು ಪ್ರಾರ್ಥನೆಯಿಂದ ಯಾರದೋ ಒಂದು ಒಳ್ಳೆ ವ್ಯಕ್ತಿಯ ರೂಪದಲ್ಲಿ ನಿಮಗೆ ಮಾರ್ಗದರ್ಶನ ಮಾಡಲು, ಕೈ ಹಿಡಿಯಲು ಬರುತ್ತೆ.
ಬರುತ್ತೆ ಮಕ್ಕಳೇ. ಅದೊಂದು ನಾವು ಅಂದ್ಕೋತೀವಿ, ನಿಮ್ಮ ಪ್ರಾರ್ಥನೆ ಬಲವಾಗಿದ್ದರೆ, ನಿಮ್ಮ ಧ್ಯೇಯ ಬಲವಾಗಿದ್ದರೆ, ಇಚ್ಛಾಶಕ್ತಿ ಬಲವಾಗಿದ್ದರೆ ಒಳ್ಳೆಯದು. ಎಲ್ಲಿದ್ದರೂ ಬಂದು ಭಗವಂತ ಕೈ ಹಿಡಿದು ನಡೆಸುತ್ತಾನೆ. ಇದು ತುಂಬಾ ಹಲವಾರು ದೊಡ್ಡ ದೊಡ್ಡ ವ್ಯಕ್ತಿಗಳ ಜಾತಕದಲ್ಲಿ ನಾನು ನೋಡಿದ್ದೇನೆ. ಉತ್ತರಾಯಣಕ್ಕೆ ಒಂದು ಮಾತು ಹೇಳ್ತಾನೆ ಮಕ್ಕಳೇ. ನೋಡಿ, ಮೊನ್ನೆ ತಾನೇ ಅನಿಲ್ ಅಗರ್ವಾಲ್ ಹೆಸರು ಅಂತ ಅನ್ಕೋತಾನೆ. ವೇದಾಂತು, ಹೋಗಿ ಗೂಗಲ್ ಅಲ್ಲಿ ಹುಡುಕಿ. ವೇದಾಂತು ಅನ್ನೋ ಒಂದು ಕಂಪನಿ ಇದೆ. ಏಷ್ಯಾದಲ್ಲಿಯೇ ಅತ್ಯಂತ ಹೆಚ್ಚು ತಾಮ್ರವನ್ನ ಕಾಪರ್ ಅನ್ನ ಕಂಟ್ರೋಲ್ ಮಾಡ್ತಿರ್ತಕ್ಕಂಥ ಕಂಪನಿ. ಹೇಗೆ ಟಾಟಾವನ್ನ ಸ್ಟೀಲ್ ಅಂತೇವೆಯೋ, ವೇದಾಂತು ಕಂಪನಿ ಬಂದು ಕಾಪರ್, ತಾಮ್ರ. ಸಾಮಾನ್ಯ ಒಂದು 200 ರೂಪಾಯಿ ಅಲ್ಲ, 50 ರೂಪಾಯಿ ಬದುಕಿಂದ ಆರಂಭ ಮಾಡಿದಂಥ ವ್ಯಕ್ತಿ. ದೈವ ನೋಡಿ ಎಲ್ಲ ಕೊಡ್ತು. ಚಿಕ್ಕ ವಯಸ್ಸಿನ ಹುಡುಗ, 47-48 ವರ್ಷದ ಮಗ ಹಾರ್ಟ್ ಅಟ್ಯಾಕ್ ಅಲ್ಲಿ ತೀರ್ಕೊತಾನೆ. ಮಗ ಎಷ್ಟು ಒಂದು ಹಂಬಲ್ ಅಂದ್ರೆ, ಡೌನ್ ಟು ಅರ್ತ್, ಎಲ್ರಿಗೂ ಸಹಾಯ ಮಾಡುವಂತ ಮಗ. ತಲೆ ಕೆಟ್ಟು ಇಷ್ಟು ದುಡ್ಡನ್ನ ನನ್ನ ಮಗನ ಪರವಾಗಿ ಚಾರಿಟಿಗೆ, ಇನ್ನೊಂದಕ್ಕೆ, ಇನ್ನೇನಕ್ಕೆ ಈ ದುಡ್ಡು, ಇಷ್ಟು ದುಡ್ಡು, ಈ ಅಧಿಕಾರ, ಮಗನೇ ಹೋಗ್ಬಿಟ್ಟ ಅನ್ನತಕ್ಕಂಥ ಒಂದು ಭಾವದಿಂದ ಯೋಚನೆ ಮಾಡಿ ನೋಡಿ. ಇತ್ತೀಚೆಗೆ ನಡೆದಿರತಕ್ಕಂಥ ಘಟನೆ ಇದು. ಹುಡುಕಿ ಅಲ್ಲಿ ನಡೆದಿದೆ. ಸೊ ಅಷ್ಟು ದೊಡ್ಡ ಮನುಷ್ಯನೇ ಕದಲ್ ಕೂತ್ ಬಿಟ್ಟಿದೆ. ಏನಕ್ಕೆ ಬೇಕು ದುಡ್ಡು ಅಂತ ನಾವು ಇನ್ಯಾವುದೋ ಮಾಯೆ ಹಿಂದ್ಗಡೆ ಓಡ್ತಿದ್ದೇವೆ. ಆದ್ರಿಂದ ಈ ಉತ್ತರಾಯಣ ಕಾಲದಿಂದ ದಯಮಾಡಿ ಹೇಳ್ತಾನೆ, ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ. ಒಂದೇ ಒಂದು ಕೆಟ್ಟದ್ದು ಮಾತಾಡಿದ್ರಿ ಅಂದ್ರೂ ಕೂಡ ನೆನ್ಪಿಟ್ಕೊಳ್ಳಿ, ಅದು ನಡೆದು ಬಿಡುತ್ತೆ ಅಂತ ಹೇಳ್ತಾರೆ. ಅದು ನಡೆದು ಬಿಡುತ್ತದೆ 100%. ಒಂದು ನಿಜವಾಗ್ಲೂ ನಡೆದಿರ್ತಕ್ಕಂಥ ಘಟನೆ. ನಾಮಕ್ಕಲ್, ದಿಂಡಿಗಲ್ ಕೇಳಿರ್ತೀರಿ. ಈ ದಿಂಡಿಗಲ್, ನಾಮಕ್ಕಲ್ ಬಂದು ಈ ಮೊಟ್ಟೆ ಉತ್ಪಾದನೆಗೆ ನಂಬರ್ 1. ಇಡೀ ಇಂಡಿಯಾದಲ್ಲಿಯೇ ನಾಮಕ್ಕಲ್, ದಿಂಡಿಗಲ್. ಅಲ್ಲಿನ ಟೆಂಪರೇಚರ್ ಆ ಥರ ಮೇಂಟೈನ್ ಮಾಡ್ಲಿಕ್ಕೆ ಅಲ್ಲಿನ ಬಿಸಿಗೆ ಅದೊಂದು ಬೇಕು ಮೊಟ್ಟೆ. ನಂಬರ್ 1 ಪ್ರದೇಶ. ತಮಿಳುನಾಡಿನ ಒಂದು ಬಹುದೊಡ್ಡ ಬಿಸ್ನೆಸ್ ಕಾರಿಡಾರ್. ನೋಡಿ, ಒಂದು ಕಾಲಘಟ್ಟದಲ್ಲಿ ಅಲ್ಲೊಬ್ರು ಆಚಾರ್ಯರು, ನಾಮಕ್ಕಲ್ ಆಚಾರ್ಯನ್ ಅಂತಾನೆ ಫೇಮಸ್ ಆಗ್ಬಿಟ್ಟಿದ್ದಾರೆ. ಅವರಿಗೆ ಮದುವೆ ಆಗಿದೆ. ತುಂಬ ಸುಂದರವಾದ ಕುಟುಂಬ, ಆನಂದಕರ ಕುಟುಂಬ. ನೆಮ್ಮದಿಯಾಗಿ ಹೇಗೋ ಜೀವನ ನಡೆಸ್ತಿದ್ದಾರೆ ಅವ್ರ ಪಾಡಿಗೆ. ಪ್ರವಚನಕರ್ತ, ಪೌರೋಹಿತ್ಯ, ಪೂಜೆ, ದೇವರ ಮೇಲೆ ಅಪಾರವಾದ ನಂಬಿಕೆ, ಗಂಡ ಹೆಂಡತಿಗೆ ನಿತ್ಯ ಪೂಜೆ. ಅವರಿಗೆ ಒಂದು 7 ವರ್ಷ ಆಗುತ್ತೆ, ಮಕ್ಕಳಾಗಲ್ಲ. ನಮಗೊಂದು ಭಾವ, ನಾನು ಅದಕ್ಕೆ ಹೇಳ್ತಿರ್ತೇನೆ, ನಮಗೆ ಪೂಜೆಗೆ ತಕ್ಕಂತೆ ಒಳ್ಳೆ ಪತ್ನಿ, ಪುಣ್ಯಕ್ಕೆ ತಕ್ಕಂತೆ ಒಳ್ಳೆ ಮಕ್ಕಳು. ಆದ್ರೆ ಈ ಯುಗಕ್ಕೆ ಹೇಳ್ತೇನಲ್ವಾ, ಅದು ಗಂಡಿರ್ಬೋದು ಹೆಣ್ಣಿರ್ಬೋದು, ಪೂಜೆಗೆ ತಕ್ಕಂತೆ ಪತಿ ಅಂತ ಕೂಡ ಹೇಳ್ತಾನೆ. ಎಲ್ಲೋ ಸರಿಯಾಗಿ ಪೂಜೆ ಫಲಿಸಿಲ್ಲ, ಗಂಡ ಎಲ್ಲ ಆನಂದವಾಗಿದ್ದು ಬಿಡಿ. ಆ ಡಿಮ್ಯಾಂಡ್ಗಳು, ಇನ್ನೊಂದು ಲಿವಿಂಗ್ ಅಲೋನ್ ಟು ಬಿ ಅನ್ ಹ್ಯಾಪಿ ಅಂತ ಹೇಳ್ತಾನೆ. ಬೀಯಿಂಗ್ ಅಲೋನ್ ಟು ಬಿ ಹ್ಯಾಪಿ. ನಾನು ನೋಡಿದಾಗೆ ತುಂಬಾ ಜನ ಜಾತಕಗಳು ಬರ್ತಿದೆ, ಎದೆ ಒಡೆದೋಗ್ತಿದೆ. ಏನ್ರು ಮಾಡಿಟ್ಕೊಬಿಟ್ಟಿದ್ದೀರಿ ಅಂತ. ದುಡ್ಡು, ಸ್ಟೇಟಸ್ಸು, ಕಾರು, ಮನೆ, ಬಾಹ್ಯ ರಾಹು ಪ್ರಭಾವ. ಅಲ್ಲಿ ಆ ಒಂದು ರೆಸ್ಪೆಕ್ಟೇ ಇಲ್ಲ, ಬಿಟ್ಕೊಡೋದೇ ಇಲ್ಲ ಅಂದಿದ್ದ ಕೊರತೆಗಳ ಕಡೆ ಹುಡುಕ್ತಕ್ಕಂಥ ಒಂದು ಭಾವ. ಬರೀ ಅದೇ ಆಗ್ಬಿಟ್ಟಿದೆ ಮಕ್ಕಳೇ, ಬರೀ ಅದೇ. ಒಂದೊಂದೆಲ್ಲ ತುಂಬಾ ಸಂಕಟ ಆಗ್ತಕ್ಕಂಥದ್ದು. ಇರ್ಲಿ, ಆಗ ಅದು ಹೋಯ್ತು. ಇನ್ನು ಮದುವೆ ಅನ್ನೋತಕ್ಕಂಥದ್ದು ಅದನ್ನ ಹೆಂಗ್ ಹೇಳೋದು ಅಂತ ಗೊತ್ತಾಗ್ತಿಲ್ಲ. 4 दिन की शादी, ಪೂರಾ ಮಹಿನಾ ಅಂಧೇರ ರಾತ್. ಮೊದಲೆಲ್ಲ 4 दिन की ಚಾಂದ್, ಪೂರಾ ಮಹಿನಾ ಅಂಧೇರ ರಾತ್ ಅಂದ್ರೆ ಇನ್ಮೇಲೆ ಎಲ್ಲ 4 ದಿನದ ಮದುವೆ. ನೀವು ಮದುವೆ ಮಾಡ್ತೀರಿ ಅಂದ್ರೆ ಡೈವರ್ಸ್ಗೆ ರೆಡಿ ಆಗಿ ಅಂತ ಹೇಳ್ತಾರೆ. ಮದುವೆ ಮಾಡ್ತೀರಿ ಅಂದ್ರೆ ಕೋರ್ಟ್ಗೆ ಅಲ್ದಾಡೋಕೆ ರೆಡಿ ಆಗಿ ಅಂತ. ಎಸ್, ಅವನು ನೋಡ್ದ, ಇವಳು ಹೊಡೆದ್ಲು, ಡೈವರ್ಸ್ ಟಾರ್ಚರು, ದುಡ್ಡುಗೆ ಟಾರ್ಚರು, ಇನ್ನೊಂದು ಟಾರ್ಚರ್, ಇನ್ನು ಬಂದ ಸಂಬಂಧ ನೋಡಿ. ಇನ್ನು ಒಂದು ಕೆಲವೇ ವರ್ಷಗಳಲ್ಲಿ ಜಾತಿ ಅನ್ನೋದಿರೋಲ್ಲ. ಕೆಲವೇ ವರ್ಷದಲ್ಲಿ ಈ ಒಂದು ವಿಶೇಷವಾಗಿರತಕ್ಕಂಥ ಒಂದು ವೈವಾಹಿಕ ಬಂಧ
ಜನ್ಮ ಜನ್ಮದ ಅನುಬಂಧ ಅಂತ ಹೇಳ್ತಾವಲ್ವಾ, ಅದೂ ಇರೋಲ್ಲ. ಇನ್ನು ಮದುವೆಗಳಾಗೋಲ್ಲ. ಬಿ ರೆಡಿ. 10ರಲ್ಲಿ 8 ಮದುವೆ ಡೈವರ್ಸ್ಗೆ ರೆಡಿ ಆಗ್ಬಿಡಿ. 9 ಲಕ್ಷದಲ್ಲಿ ಒಬ್ಬ ಯಾರೋ ಏನೋ ಇನ್ನು ಒಂದು ಹೆಂಡತಿ ಜೊತೆಲಿದ್ಯಾ, ಒಂದು ಗಂಡನ ಜೊತೆಲಿದ್ಯಾ ಅನ್ನೋ ರೀತಿನಲ್ಲಿ ನೋಡ್ತಾರೆ. ಇನ್ನು ಫಾರಿನ್ ಅಲ್ಲಿ ಏನಿದೆ, ಒಂದು ಗಂಡ ಒಂದು ಹೆಂಡತಿ ಪಾಲಿಸಿ ಅವ್ರಿಗೆ ಇಲ್ಲವೇ ಇಲ್ಲ. ಇನ್ನು ನಮ್ಮ ಭಾರತಕ್ಕೆ ಅದ್ರ ಮೀರಿಗೆ ಬಂದ್ಬಿಟ್ಟಿದೆ. ಅವರಾದ್ರೂ 1 3 ವರ್ಷ 2 ವರ್ಷ ಇರ್ತಿದ್ದಾರೆ. ನಮ್ಮ ಭಾರತದಲ್ಲಿ ಈಗಿಲ್ಲ. 3 ದಿನ 4 ದಿನಕ್ಕೆ ಶಾದಿ, 4 ದಿನ ಮದುವೆ, ತಾಳಿ ಕಟ್ಟೋವಾಗಲೇ ಡೈವರ್ಸ್ಗಳು, ಕೋರ್ಟು, ಹೊಡೆದಾಟ ಬಡದಾಟ ಇನ್ನೊಂದು ಅಂತ ಬಂದಿರ್ತಕ್ಕಂಥದ್ದು ಆಗ್ಬಿಟ್ಟಿದೆ. ಬಿಡಿ, ಇನ್ನು ಅದ್ರ ಬಗ್ಗೆ ಮಾತನಾಡಲಿಕ್ಕೆ ಅವರೆಲ್ಲ ತಾಳ್ಮೆ ಇಲ್ಲ, ಅಸಹನೆ ಇಲ್ಲ. ಹೋಗ್ಲಿ ಬಿಟ್ಕೊಡೋಣ. ನನ್ನ ಗಂಡ ಇರ್ಲಿ, ನನ್ನ ಧರ್ಮಪತ್ನಿ ಇಲ್ಲ, ಏನೋ ಮಾತಾಡ್ತಾನೆ ಬಿಡು, ಅವನೇನ್ ಕೇಳ್ಬಿಡ್ತಾನಮ್ಮ. ಒಂದು ಗಂಡು ಒಂದು ನಿಜವಾಗ್ಲು ನಮ್ಮ ಕಾಲಕ್ಕೆ, ಹಿರಿಯರ ಕಾಲಕ್ಕೆ ಕೇಳೋದಿಷ್ಟೇ, ಊಟ, ಒಂದು ಅನುಭೂತಿ ಅಷ್ಟೇ. ಇನ್ನೇನು ಕೇಳಲ್ಲ. ಮನೆಗೆ ಬಂದಾಗ ಅಚ್ಚುಕಟ್ಟಾಗಿ. ಅದಕ್ಕೆ ಹಿಂದಿನ ಕಾಲದಲ್ಲಿ ಒಂದು ಸ್ತ್ರೀಗೆ ರುಚಿಯಾಗಿ ಅಡಿಗೆ ಮಾಡೋದು, ಶುಚಿಯಾಗಿಡೋದು, ಇವೆರಡು ಹೇಳ್ಕೊಳ್ಳೋದು. ಶುಚಿ, ರುಚಿ. ಶುಚಿ ಅಂದ್ರೆ ನೀನ್ ಶುಚಿಯಾಗಿರುವಂತ, ನೀನ್ ನೀಟಿರು, ಕ್ಲೀನ್ ಇರು, ಮನೆ, ದೇವರು, ಆ ಒಂದು ಕುಟುಂಬ, ಮನಸ್ಸು ಶುಚಿ, ಬುದ್ಧಿ ಶುಚಿ, ಮಾತು ಶುಚಿ, ಆಲೋಚನಾ ಶುಚಿ ಅನ್ನತಕ್ಕಂಥದ್ದು. ಅವನ ಕೆಲಸ ಏನ್ ಗೊತ್ತಾ? ದುಡಿದು ತಂದು ಹಾಕೋದು, ಪೋಷಿಸುವುದು, ರಕ್ಷಿಸುವುದು. ಅವನ ಕೆಲಸ ಎರಡೇ, ಪೋಷಿಸು, ರಕ್ಷಿಸು. ತಂದು ಸಾಕ್ಬೇಕು ಅವನು, ಕಾವಲುಗಾರ ಅವನು, ರಕ್ಷಿಸ್ಬೇಕು ಅವನು. ಆ ಮಗುನ ಬೀದಿಲ್ ಬಿಟ್ಟು ಹೋಗೋದಲ್ಲ. ಹಿಂದಿನ ಕಾಲದಲ್ಲಿ ಸ್ತ್ರೀಯರನ್ನು ಕೆಲ್ಸಕ್ಕೆ ಕಳಿಸ್ತಿರ್ಲಿಲ್ಲ. ಈಗ ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ಮದ್ವೆನೇ ಆಗಲ್ಲ ಅಂತಾನೆ. ನಿನ್ ಮನೆ ನೋಡ್ಕೊಮ್ಮ, ಅಮ್ಮ ಇದ್ದಾರೆ, ಅಪ್ಪ ಇದೆ, ಕುಟುಂಬ ಇದೆ, ಮಕ್ಕಳಿದ್ದಾರೆ, ನನ್ನ ಅಕ್ಕ, ನನ್ನ ತಂಗಿ, ನಿನ್ನಕ್ಕ, ಇಡೀ ಕುಟುಂಬ ನೋಡ್ಕೊಮ್ಮ ಅಂತ ಹೇಳೋರು. ಅದೆಲ್ಲ ಎಷ್ಟು ದುಡಿತಾಳೆ ಇದೇ ಕೇಳೋದು. ಅದಕ್ಕೆ ಇದು ಹಿಂಗೆ ಹುಳಿ ಆಗ್ಬಿಟ್ಟಿದೆ ಮಕ್ಕಳೇ. ಶುಚಿ, ರುಚಿ ಒಂದು ಸ್ತ್ರೀಗೆ ಹೇಳ್ಕೊಡ್ತಿದ್ರು. ಆಮೇಲೆ ಪುರುಷನಿಗೆ ಪೋಷಿಸು, ರಕ್ಷಿಸು, ಇವೆರಡೇ. ಇನ್ ಜಾಸ್ತಿ ಏನು ಇಲ್ಲ, ಆಟೋಮೆಟಿಕಲಿ ಎಲ್ಲ ಬರುತ್ತೆ ಅಂತ. ಈಗಿನವ್ರಿಗೆ ಕಮಿಟ್ಮೆಂಟ್ಸು. ವೀಕೆಂಡ್ ಕಬ್ಬಕ್ಕೆ ಕರ್ಕೊಂಡು ಹೋಗ್ತೀಯಾ, ಪಬ್ಬಕ್ಕೆ ಕರ್ಕೊಂಡು ಹೋಗ್ತೀಯಾ, ಫಾರಿನ್ ಟ್ರಿಪ್ ಇದೆಯಾ, ಯಾವ ಊರು ಸುತ್ತಿದ್ದೇನೆ, ನನ್ನ ವಾಚ್ ಏನು. ಒಬ್ಬ ಜಾತಕಸ್ಥ ಬರ್ತಾನೆ, ಹೇಳ್ತಾನೆ, ನನ್ಗೆ ಈಗಲೂ ಬರ್ತಾನೆ. ನನಗೆ ಕೆಲವರು ಮದುವೆ ಆಗಿಲ್ಲ ಅಂತ ಒಬ್ರು ಗುರುಗಳು ಚಾಮರಾಜನಗರದ ಕಡೆಯವರು, ತುಂಬಾ ಆತ್ಮೀಯರು. ಸಂಕಟ ಆಗುತ್ತೆ, ಆದ್ರೂ ಹೇಳ್ತಾನೆ ನೋಡಿ, ಅವ್ರು ಮದುವೆ ಆಗಿಲ್ಲ ಅಂತ ಚಿಂತೆ. 37 38 ಆಗ್ಬಿಟ್ಟಿದೆ. ಗುರುಗಳೇ ನನ್ಗಿನ್ನೂ ಮದುವೆ ಆಗಿಲ್ಲ ಅಂತ. ರಾಶಿ ಆಗುತ್ತೆ, ಸುಮ್ನಿರಿ ಮಣಿಸ, ನೀವೇನೇನೋ ಮಾತಾಡ್ಬೇಡಿ ಅಂತ ಹೇಳ್ತಿರ್ತಾನೆ. ಈಗ ಬಂದಿದೆ ಸಾಡೆ ಸಾತಿ, ಹೋಗುವಾಗ ಆದ್ರೂ ಒಂದ್ ಮಾಡಿ ಹೋಗುತ್ತೆ ಅಂತ. ಒಬ್ಬ ಆತ ಬರ್ತಾನೆ ನನ್ನ ಹತ್ರ, ಸುರೇಶು ಅಂತ. ಅಯ್ಯೋ, ಒಂದ್ 12 ವರ್ಷದಿಂದ ಬರ್ತಾನೆ ಮಕ್ಕಳೇ. ಆಕೆ ಕೇಳೋದು, ಎವ್ರಿ ವೀಕ್ 2 ಫುಲ್ ಬಾಟಲ್ ತಂದಿಟ್ಬಿಡ್ಬೇಕು. ನೋಡಿ, ಉತ್ತರಾಯಣ ಕಾಲ ಕೇಳ್ತಿದ್ದಾನೆ. ಒಂದ್ 10 ಪ್ಯಾಕೆಟ್ ಸಿಗರೇಟು, ಬ್ಯೂಟಿ ಪಾರ್ಲರ್ಗೆ 10,000, ಪೆಟ್ರೋಲ್, ಕಾರ್ಗೆ ಪೆಟ್ರೋಲ್ಗೆ 10,000, ಶಾಪಿಂಗಿಗೆ 50,000. ನರಕ ಇಲ್ಲ ಅಂದ್ರೆ ಅವನನ್ನ. ಇಷ್ಟಕ್ಕೂ ಇಷ್ಟಪಟ್ಟು ಮದುವೆ ಆಗಿರೋದು. ಒಳ್ಳೆ ಕೆಲಸದಲ್ಲಿ ಇದ್ಲು, ಈ ಕೆಲಸ ಬಿಟ್ಟು ನೀನ್ ಸಾಕ್ಬೇಕು, ಇಲ್ಲ ಅಂದ್ರೆ ಅಷ್ಟೇ ಕಣೋ ನೀನು ಅಂತ. ಅವನು ಒಂಟಿಯಾಗಿ ಹೋಗೋಕ್ಕೂ ಬಿಡಲ್ಲ. ಶಿವ ಶಿವ. ನೋಡಿ, ಈ ನಾಮಕ್ಕಲ್ಲಲ್ಲಿ ಯಾಕಂದ್ರೆ ಎಳ್ಳು ಬೆಳ್ಳು ತಿಂದು ಒಳ್ಳೇದು ಮಾತಾಡ್ಬೇಕು ಅಂತ ಹೇಳ್ತಾವಲ್ವಾ. ನೋಡಿ, ಈ ಆಚಾರ್ಯರಿಗೆ ಮಕ್ಕಳಿಲ್ಲ. ಹಾಯ್ ಅಮ್ಮನಿಗೆ ಅದು ಕೈಯಾಲ್ ಎತ್ಕೊಬಿಡ್ತು. ಆ ಕಾಲದಲ್ಲಿ, ಯಾವ ಕಾಲ ಏನು, ಈ ಕಾಲದಲ್ಲೂ ಅಷ್ಟೇ. ಒಂದ್ ಮಗು ಎದ್ದು ಬಿಟ್ರೆ, ಒಂದ್ ಮಗು ಎದ್ದು ಬಿಟ್ರೆ ಅಂತ ಏನ್ ಮಾಡಿದ್ರು ಆಗ್ತಿಲ್ಲ. ಕಂಡ ದೇವರು, ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ, ಎಲ್ಲ ಪೂಜೆ, ಏನೇನೋ ಮದ್ದುಗಳು ಮಾಡಿದ್ದಾರೆ, ತಿಂದಿದ್ದಾರೆ, ಆಗಿಲ್ಲ. ಆಕೆ ಕುರುಗ್ ಶುರುವಾಗಿ ಗಂಡನಿಗೆ ದಿನಾ ಟಾರ್ಚರ್. ಆಕೆಗೆ ಒಬ್ಬ ತಂಗಿ, ನನ್ನ ತಂಗಿನ ಮದುವೆ ಆಗಿ ನಮ್ಮಮ್ಮ ಅಪ್ಪನ ಒಪ್ಸಿದ್ದೀನಿ, ನನ್ನ ತಂಗಿನೂ ಒಪ್ಸಿದ್ದೀನಿ. ಇವ್ರಿಗೂ ಹೆಂಡತಿ ಅಂದ್ರೆ ಪ್ರಾಣ. ಮಗು ವಿಚಾರಕ್ಕೋಸ್ಕರ ಮದುವೆ, ನನ್ನ ಹೆಂಡತಿಗೆ ಮೋಸ ಮಾಡಿದ ಹಾಗೆ. ಎರಡನೇದು ಈಗನ್ ಬಿಟ್ಟು ಮದುವೆ ಆಗೋದು ತುಂಬಾ ತಪ್ಪು. ಇಲ್ಲಮ್ಮ, ನನ್ನಲ್ಲೇ ಕೊರತೆ ಇದೆ ಅನ್ಕೋ, ನನ್ನನ್ನೇ ಮಗು ಅನ್ಕೋ, ಒಪ್ತಿಲ್ಲ. ಯಾಕಂದ್ರೆ ಅಷ್ಟು ದೊಡ್ಡ ಪುರೋಹಿತರು, ಆಚಾರ್ಯರು, 10 ಜನಕ್ಕೆ ನೆರಳು ಕೊಡುವಂಥವರು.
ಬಿಡ್ತಿಲ್ಲ. ದಿನ ಹೀಗೆ ವಾರಕ್ಕೊಂದ್ಸಲಿ ಆದ್ರೂ ರಂಪಾಟ, ಕಣ್ಣೀರ್ ಹಾಕೊಂಡು ನೀವು ಮದುವೆ ಆಗಿ ನನ್ನ ತಂಗಿನ ಮದುವೆ. ಒಂದಿನ ಕುತ್ಕೊಂಡು ಊಟ ಆಗಿ ಎಲೆ ಅಡಿಕೆ ಹಾಕೊಂಡು ಈಗ ಕೂತಿರ್ಬೇಕಾದ್ರೆ ಮತ್ತೆ ಅದೇ ರಾಗ. ಇವ್ರು ತಡೆದು ಹೇಳ್ಬಿಟ್ಟಿದ್ದಾರೆ ಅವತ್ತು. ನೋಡಿ, ಇಂಥದ್ದೊಂದು ಪುಣ್ಯ ಕಾಲ ಅಂತ ಹೇಳ್ತೀವಲ್ಲ, ಪುಣ್ಯ ಪುರುಷರುಗಳ ಮಾತು ಫಲಿಸುತ್ತವೆ, ಹಾಗೆಯೇ ಪಾಪಿಗಳ ಮಾತು ಫಲಿಸುತ್ತವೆ. ಅಷ್ಟು ದೇವತೆಗಳಿರ್ತಾರೆ. ಎಚ್ಚರಿಕೆ ಇವತ್ತಿಂದ ಬರ್ತಿಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಕೆಟ್ಟದ್ದು ಹೇಳ್ಬೇಡಿ, ಕೆಟ್ಟದ್ದು ಯೋಚಿಸ್ಬೇಡಿ. ಬೇಕೇ ಇಲ್ಲ. ಒಳ್ಳೇದ್ ಮಾಡ್ಲೇಬೇಡಿ ಅಂದೆ ಈ ಉತ್ತರಾಯಣದಿಂದ. ಆದ್ರೆ ಕೆಟ್ಟದ್ ಮಾಡೋಕ್ ನಮಗ್ ಬರೋಲ್ಲ, ಯೋಚನೆನೇ ಬರೋಲ್ಲ, ಇನ್ ಮಾಡೋದಿಲ್ಲಿಂದ ಅಂದ್ರೆ ಇನ್ಮೇಲೆ ನಾವು ಒಳ್ಳೇದ್ ಮಾಡೋದಿಲ್ಲ. ನೋಡಿ, ಈ ಜೀವ ಹಿರಿ ಜೀವ, ಏನಮ್ಮ ನೀನು, ನಿಮಗ್ ಗೊತ್ತಿಲ್ಲ, ಲೋಕ ಸುತ್ತ ಮುತ್ತ ಬಂಧು ಬಳಗ ಎಲ್ಲ ಆಡ್ಕೋತೀರ, ಅದು ಬಿಡೆ ಲೋಕ ಮಾತಾಡುತ್ತೆ ಅಂತ ಹೇಳ್ಬಿಟ್ಟು ಇಲ್ಲ, ನೀವು ಮದುವೆ ಆಗ್ಬೇಕು. ನೋಡಿ, ಬಾಯಿ ಜಾರಿ ಆ ಪುಣ್ಯಾತ್ಮ ಮಾಡಿದ ಮಾತು. ನೀನು ಬದುಕಿರೋವರೆಗೂ ನಾನು ಇನ್ನೊಂದು ಮದುವೆ ಯೋಚನೆ ಆದ್ರೂ ಮಾಡಕ್ಕಾಗುತ್ತೇನೆ ಪುಟ್ತಾಯಿ, ಏನೇ ಮಾತಾಡ್ತೀಯ, ನೀನ್ ಯೋಚನೆ ಈ ಮನಸ್ಸಿಂದ ಹೃದಯದಿಂದ ಈ ಮಾತು ತೆಗೆದು, ನೀನು ಬದುಕಿರುವವರೆಗೂ ಇದು ನಡೆಯೋ ಮಾತಲ್ಲ, ಯೋಚನೆ ಬರಲ್ಲ ನನಗೆ, ಸುಮ್ನಿರ್ಮಾ ನೀನು ಅಂತ ನೊಂದ್ಕೊಂಡು ಹೇಳ್ಬಿಟ್ಟಿದ್ದಾರೆ. ಇಬ್ರು ಹೋಗಿ ಮಲಗಿದ್ದಾರೆ, ಅಚ್ಚುಕಟ್ಟಾಗಿ ಜೊತೆಲೇ ಮಲಗಿದ್ದಾರೆ. ಬೆಳಿಗ್ಗೆ ಇವ್ರು ಪಾಡಿಗೆ ಎದ್ದಿದ್ದಾರೆ. ಯಾವತ್ತಿಗೂ ತಾಯಿ ಜೀವ ಬೆಳಿಗ್ಗೆ 5 ಗಂಟೆಗೆ ಎದ್ದೋಳೋದು. ಎದ್ದು ಸ್ನಾನ, ಧೂಪ, ದೀಪ. ನಮ್ಮ ವೈದಿಕ ಕುಟುಂಬಗಳಲ್ಲಿ ಬೆಳಿಗ್ಗೆ ಎದ್ದು ಏನೇ ಇರಲಿ 5:05 ಇಲ್ಲ 6 ಗಂಟೆ, ಈ ಚಳಿಗಾಲ 6:30 ಎದ್ದು ಅಲ್ಲೊಂದು ಧೂಪ, ದೀಪ, ರಂಗೋಲಿ, ತುಳಸಿ ದೀಪ, ಅದೆಲ್ಲ ಮನೆ ದೇವರ ದೀಪ, ನೈವೇದ್ಯ. ಅದು ಬೆಳಿಗ್ಗೆ ನಮ್ಮನ್ನು ಎಬ್ಬರಿಸೋದೇ ಆ ಸಾಂಬ್ರಾಣಿ ಸುಗಮ. ಅದಿಲ್ಲ ಅಂದ್ರೆ ಇಲ್ಲ ಅಂಥದ್ದು. ಇವರು ಎದ್ದೊಳ್ತಾರೆ, ಏನಿದು ಮಲ್ಲಿಗೆ ಇದ್ದಾಳಲ್ಲ ಅಂತ ಹೇಳ್ಬಿಟ್ಟು ನೀರಿಗೆ ರೆಡಿ ಮಾಡೋದು, ಪೂಜಾ ಪುನಸ್ಕಾರದ ಹೋಗಿ ಎಬ್ಬರಿಸ್ತಾಳೆ. ಧರ್ಮ ಪತ್ನಿ ಇಲ್ಲ ಅಂದ್ರೆ ಏನ್ ಗೊತ್ತಾ, ತೀರಿಕೊಂಡು ಬಿಟ್ಟಿದ್ದಾಳೆ. ಒಂದೇ ಮಾತು ನೋಡಿ, ಅಷ್ಟು ದಿನದಿಂದ ಆಳದ ಮಾತು ನೊಂದ್ಕೊಂಡು ಸಂಕಟದಿಂದ ನನ್ನ ಹೆಂಡತಿ ಆಕೆಗೆ ಹೇಳಿರೋದು, ಧರ್ಮಪತ್ನಿಗೆ, ನೀನು ಬದುಕಿರುವವರೆಗೂ ಆಲೋಚನೆ ಸಮೇತ ಬರಲ್ಲಮ್ಮ, ನನ್ಗೆ ಇನ್ನೊಂದು ಮದುವೆ ಆಗ್ಬೇಕು ಅಂತ. ನನ್ನ ತಂಗಿನೇ ಅಲ್ವೇನ್ರಿ ಅಂತ ಯಾವಾಗಲೂ ಹೇಳೋದು. ಬೇಡ ಅಂತಿದ್ದವರು ಅವತ್ತು ಹೇಳ್ಬಿಟ್ಟಿದ್ದಾರೆ. ಸಿಟ್ಟಿಂದ, ಬೇಸರದಿಂದಲೋ, ದುಃಖದಿಂದಲೋ, ಇಲ್ಲ ಬಾಯಿಜಾರಿ ಆಡಿದ ಮಾತು. ಅಷ್ಟು ದೇವತೆಗಳು ಅಷ್ಟು ಅಂದ್ಬಿಟ್ಟಿದ್ದಾರೆ. ನ್ಯಾಚುರಲ್ ಡೆತ್ ಇಟ್ ಇಸ್ ದೇರ್, ಹಿಸ್ಟ್ರಿ ಇಸ್ ದೇರ್. ಯಾರಾದ್ರೂ ಬಂದು ಕೇಳಿದ್ರೆ ನಾನು ಆ ಡೀಟೇಲ್ ಕೊಟ್ಬಿಡ್ತೇನೆ, ಹೋಗಿ ವಿಚಾರಿಸಿ. ಪವಾಡ ಅಂತ ಕೆಲವ್ರಿಗೆ ಅನ್ನಿಸ್ಬೋದು, ಅಲ್ಲ. ಇದರ ಅರ್ಥ ಏನ್ ಗೊತ್ತಾ ಮಕ್ಕಳು, ಯಾವಾಗ್ಲೂ ಒಳ್ಳೇದೆ, ಚೆನ್ನಾಗಿರ್ತೇವೆ, ಚೆನ್ನಾಗಿದ್ದೇನೆ, ಅಯ್ಯೋ ಇದ್ದೀನಿ ಬಿಡು ಭೂಮಿಗೆ ಭಾರವಾಗಿ, ಅದೇನು ಜೀವನಾನು ಅಂತಲ್ಲ. ನೀನು ಓದೋನ ಹಾಗೆ ಈ ತರ ಆದಪ್ಪ ಇವನು ಬದುಕದ ಬಾಳು. ಅಷ್ಟು ದೇವತೆಗಳಿರ್ತಾರೆ, ಹಂಗೆ ಆಗ್ಬಿಡುತ್ತೆ. ಇವನು ಸಹವಾಸಗಳ ಹಾಗೆ ಆಗ್ಬಿಡುತ್ತೆ. ನೆನಪಿಟ್ಕೊಳ್ಳಿ, ಸದಾ ಒಳ್ಳೇದ್ ಮಾತಾಡಿ. ಯಾವಾಗ ಅಷ್ಟು ದೇವತೆ ಫಲಿಸ್ಬಿಡುತ್ತೋ ಗೊತ್ತಿಲ್ಲ. ನೋಡಿ, ಆ ಮುತ್ತೈದೆ ಏನು ಮನಸ್ಸಿಗೆ ದೇವರು ನಿಂತನೋ, ಆ ಮನೆಗೊಂದು ಬೆಳಕು ಬರ್ಲಿ. ಈಗ ತುಂಬಾ ಜನ ಕೇಳಿದ್ರು, ನಾಮಕ್ಕಲ್ಲ ಆಚಾರ್ಯರು ಮದುವೆ ಆದ್ರ ಮಗು ಆಯ್ತಾ? ನೋಡಿ, ಇದು ಕೆಲಸ. ಪತ್ನಿ ತೀರ್ಕೊಂಡ್ಲಲ್ವಾ, ಮದುವೆ ಆಯ್ತಾ ಗುರುಗಳೇ, ಮಗು ಆಯ್ತಾ? ಬೇಡ, ಆ ವಿಚಾರ ಬೇಡ. ಅಂದ್ರೆ ನಾನು ಹೇಳ್ತಿರೋ ವಿಚಾರ ಅರ್ಥ ಮಾಡ್ಕೊಳ್ಳಿ. ಕೆಲವ್ರಿಗೆ ಆ ಕುತೂಹಲ ಅಲ್ಲಿಗೆ ಹೋಗ್ಬೇಕು. ಇದು ಹೆಂಗೆ ಆಗ್ಬಿಟ್ಟಿದೆ ಅಂದ್ರೆ, ನಿಜ ಹೇಳ್ತೇನೆ, ನಮ್ಮ ಜನಗಳು ಇವತ್ತು ಬಿಗ್ ಬಾಸು, ವೋಟಿಂಗು, ಲೊಟ್ಟು ಲೊಸ್ಕು ಅಂತ ನಿಂತಿದಾರಲ್ವಾ, ಏನೋ ಕೋಟಿ ವೋಟ್ ಅಂತೆ, ದೇವ್ರಿಗೆ ಗೊತ್ತು. ಆಯ್ತಾ? ಇಷ್ಟು ಕಾನ್ಫಿಡೆನ್ಸ್ ಆಗಿ ಎದ್ದು ಬಂದು ಕರೆಕ್ಟಾಗಿ ವೋಟ್ ಹಾಕಿದ್ರೆ ನಮಗ್ ಬೇಕಾದ ಜನನಾಯಕನನ್ನ ನಾವು ಆಯ್ಕೆ ಮಾಡ್ಕೋಬೋದಿತ್ತು. ಇಂಥ ಒಂದು ತರ್ಲೆ ಸೀರಿಯಲ್ಸ್ಗಳಿಗೆ, ವಿಚಾರಗಳಿಗೆ ಕುತ್ಕೊಂಡು ಕಮೆಂಟು, ಚಾಟ್ಸು, ಇನ್ನೊಂದು ನೋಡಿ, ಇದನ್ನೇ ಹೇಳೋದು. ಉತ್ತರಾಯಣ ಅಂದ್ರೆ ಒಳ್ಳೆಯದು, ಅಭಿವೃದ್ಧಿ, ಗೋವೃದ್ಧಿ, ಕ್ಷೀರವೃದ್ಧಿ, ಮನಸ್ಸಿನ ವೃದ್ಧಿ, ಬುದ್ಧಿ ವೃದ್ಧಿ, ಜ್ಞಾನ ವೃದ್ಧಿ, ಮಾತಿನ ವೃದ್ಧಿ, ಶುದ್ಧತೆ ವೃದ್ಧಿ. ಅದಕ್ಕೆ ತುಂಬಾ ಜನ ಉತ್ತರಾಯಣ ಪುಣ್ಯಕಾಲ
ತರ್ಪಣ ಕಾಲ. ಭಗವಂತ ಸೂರ್ಯ ಪೂರ್ಣ ಪೂರ್ವಕ್ಕೆ ಬಂದು ನಿಲ್ತಾನೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ ರಥಸಪ್ತಮಿ. ಅವನ್ ಸಿದ್ಧ ಮಾಡ್ಕೊಳಕ್ ರೆಡಿ. ಮಕರ ರಾಶಿಗೆ ಬಂದ. ತಂದೆ ಮಗನ ಮನೆಯಲ್ಲಿ ಹಿಂಗ್ ಕೈ ಕೊಟ್ಕೊಂಡ ಅಂತ. ಇಷ್ಟು ದಿನ ತಂದೆದು. ಇನ್ನು ಮೇಲೆ ತಂದೆಗೂ ವಯಸ್ಸಾಗುತ್ತಲ್ವಾ ಮಕ್ಕಳೇ? ತಂದೆಗೂ ವಯಸ್ಸಾಗುತ್ತೆ. ತಂದೆ ಕೂಡ ಮಗ ಏನು ಅವನ ಜವಾಬ್ದಾರಿ ವಹಿಸುವಂತ ಒಂದು ಭಾವ. ಸೊ ತಂದೆಯೇ ಬಂದಿದ್ದಾನೆ ಜವಾಬ್ದಾರಿ ಕೊಡಲು ಮಕರ ರಾಶಿಗೆ ಅನ್ನತಕ್ಕಂಥದ್ದೇ ಉತ್ತರಾಯಣ ಪುಣ್ಯಕಾಲ. ಇನ್ನು ಮೇಲೆ ನೀನ್ ನೋಡ್ಕೊಳಪ್ಪ, ನೀನ್ ನಡೆಸಪ್ಪ ಅನ್ನತಕ್ಕಂಥದ್ದು. ಮಗ ತಂದೆಯಾಗುವ ಕಾಲ, ಪರ್ವಕಾಲ ಅನ್ನತಕ್ಕಂಥದ್ದು. ಒಳ್ಳೇದಾಗ್ಲಿ. ಅದರಿಂದ ಇನ್ನು ಮೇಲೆ ಒಳ್ಳೆದೇ ಮಾತಾಡಿ, ಒಳ್ಳೆದೇ ಯೋಚನೆ ಮಾಡಿ, ಒಳ್ಳೆದೇ ಚಿಂತೆ ಮಾಡಿ. ನಾವಿರೋ ಈ ಭೂಮಿಯಲ್ಲಿ ನಾವ್ಯಾರು, ನಾವೇನು ಅನ್ನೋದರ ಒಂದು ಅವಗಾಹನೆ ಇಲ್ಲದೆ ಭಯ ಪಡ್ತಾ, ಆತಂಕ ಪಡ್ತಾ ಆತ್ಮಹತ್ಯೆಗಳು, ಕೊಲೆಗಳು ಏನೇನೋ ಮಾಡ್ಕೋತಾ ಇದ್ದೀರಿ ಮಕ್ಕಳೇ. ನಿಮ್ ಸುತ್ತಮುತ್ತ ನಡೀತಿರೋದು ನೋಡಿ. ಮೊನ್ನೆ ಯಾರು 2 ಮಕ್ಕಳನ್ನ ಕದ್ಕೊಂಡು ಹೋಗಿದ್ದಾನೆ. ಇನ್ನೊಬ್ಬ ಯಾರೋ ಒಂದ್ ಮಗುನ ಏನೋ ಒಂದ್ ಮಾಡಿಟ್ಟಿದ್ದಾನೆ. ಎಲ್ಲಿಗೆ ತಲುಪ್ತಿದ್ದೇವೆ ನಮ್ಮ ಆಲೋಚನೆ. ಸೊ ಪ್ರಕೃತಿಯು ಕೂಡ ಬದಲಾಗುತ್ತೆ. ಹೋಗ್ರೋ ಚಂಡಶಾಸನರ ಅಂತೇಳಿ 4 ದುಷ್ಟ ಚತುಷ್ಟಯ ಕೂಟಗಳನ್ನ ಕರ್ಸುತ್ತೆ. ಒಬ್ಬ ಟ್ರಂಪ್ ತರದವನು, ಇನ್ನೊಬ್ಬ ಪುಟಿನ್ ತರದವನು. ಪುಟಿನ್ ನಮ್ ಫ್ರೆಂಡೇ ಇರ್ಬೋದು ಅಂತಾರೆ. ನಮ್ ಫ್ರೆಂಡ್ ಆಗ್ಬಿಟ್ರೆ ಅವ್ನ್ ವಿಲ್ಲನ್ ಅಲ್ವಾ? ಯೋಚನೆ ಮಾಡಿ ನೋಡಿ. ಅಲ್ಲಿ ನೋಡಿ, ಕಡಿಮೆ ಅಂದ್ರೆ 2,000ಕ್ಕೂ ಮೇಲ್ಪಟ್ಟ ಜನ ಸತ್ತಿದ್ದಾರೆ ದಂಗೆ ಎದ್ದು ಇರಾನ್ ನಲ್ಲಿ ಅಂತ. ಎನಿ ಮೂವ್ಮೆಂಟ್ ವಾರ್ ಇಸ್ ಗೋಯಿಂಗ್ ಟು ಬಿ ಡಿಕ್ಲೇರ್ಡ್ ಅಂತ ಹೇಳಿದ್ದೆ. ಅವನು ಆಲ್ರೆಡಿ ಹೇಳ್ಬಿಟ್ಟಿದ್ದಾನೆ, ನೀವೆಲ್ಲ ಖಾಲಿ ಮಾಡ್ಕೊಂಡು ನಡೀರಿ, ನಮ್ಮೂರಿಗೆ ಬನ್ನಿ ಅಂತ. ಅಲ್ಲಿರೋ US ಸಿಟಿಸನ್ಸ್ಗೆ ನಿಮ್ ತಲೆನೋವು ಅಂತ ಹೇಳ್ಬಿಟ್ಟಿದ್ದಾನೆ. ಯಾವಾಗ ಬಾಂಬ್ ಬಿಡ್ತಾನೋ ಗೊತ್ತಿಲ್ಲ. ಅವ್ರು ನೆಮ್ಮದಿಯಾಗಿರೋಗ್ ಬಿಡಲ್ಲ. ಅವರೆಲ್ಲ ರಾವಣಾಸುರ ರಾಕ್ಷಸರ ವಂಶಗಳು ಹೋಗಿ ಅಲ್ಲಿ ಸೇರ್ಕೋಬಿಟ್ಟಿದ್ದಾವೆ ಅಷ್ಟೇ. ಅದು ಲೆಕ್ಕ. ಅದರಿಂದ ತಲೆ ಕೆಡ್ಸ್ಕೋಬೇಡಿ. ಏನು ಎತ್ತ ಅಂತ ನೆಮ್ಮದಿಯಾಗಿ ಬಾಳಿ, ನೆಮ್ಮದಿಯಾಗಿ ಬದುಕಿ, ಏನಿದೆಯೋ ಅದ್ರಲ್ಲಿ ತೃಪ್ತಿ ಪಡಿ. ಒಳ್ಳೇದಾಗ್ಲಿ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ, ನಮಾಮಿ ಶಂಕರ. ಬನ್ನಿ. 15/1/2026 ಗುರುವಾರ. ಇನ್ನು ತರ್ಪಣ ಇವತ್ತು ಮಧ್ಯಾಹ್ನ 12:52 ಆ ತರ್ಪಣ ಕಾಲ. ನಾವು ವೈದಿಕರು ನಾವು ಮಾಡ್ಕೋತೇವೆ ನೋಡಿ. ನೀವೆಲ್ಲರೂ ವೈದಿಕರೇ. ನೀವು ಮಾಡಬಾರ್ದು ಅಂತ ಎಲ್ಲೂ ಶಾಸ್ತ್ರಗಳಲ್ಲಿ ಹೇಳಿಲ್ಲ. ಹಿರಿಯರ ಹೆಸರಿನಲ್ಲಿ ಆ ಪುಣ್ಯಲೋಕ, ಅವರ ಆಶೀರ್ವಾದವೇ ಪಿತೃದೇವತೆಗಳು. ಆಮೇಲೆ ಮಿಕ್ಕಿದ್ದು ನಿಜವಾದ ದೇವತೆಗಳು. ನಮ್ಮನ್ನು ಕಾಪಾಡಿದ್ ನಮ್ಮ ತಂದೆ ತಾಯಿ, ಅಜ್ಜ ಅಜ್ಜಿ. ನಮಗೊಂದು ವಂಶ ಅಂತ ಇದೆ ಅಲ್ವಾ? ನಮ್ಮದು ಅಂತ ಒಂದು ವಂಶ ವೃಕ್ಷ ಇದೆ ಅಲ್ವಾ ಮಕ್ಕಳೇ? ನಮ್ಮ ಹಿರಿಯರಿದ್ದಾರೆ ಅಲ್ವಾ? ಅವರನ್ನು ನೆನೆಸ್ಕೊಂಡು ಒಂದು ಪುಟ್ಟ ಪ್ರಾರ್ಥನೆ, 5 ಜನಕ್ಕೆ ಇವತ್ತು ಮಧ್ಯಾಹ್ನ ಆಯ್ತು ಅಂದ್ರೆ ಪ್ರಸಾದ ಭೋಜನ ಸಮರ್ಪಣ ತುಂಬಾ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಮೇಷರಾಶಿ. ಚಂದ್ರ ಬುಧನ್ ಸಾಳದಲ್ಲಿದ್ದಾನೆ. ಸ್ವಲ್ಪ ತಲೆ ಕೆಡಿಸ್ತಕ್ಕಂಥದ್ದು ಮೇಷರಾಶಿಗೆ. ಸ್ವಲ್ಪ ಜಾಗ್ರತೆ. 3, 6ನೇ ಮನೆಯವನು 8ನೇ ಮನೆಯಲ್ಲಿದ್ದಾಗ ವಿಚಿತ್ರ ಅನುಭವಗಳು ಅಂತ ಹೇಳ್ತಾರೆ. ಅದೊಂದು ರೀತಿ ಒಳ್ಳೇದೆ. 3ನೇ ಮನೆಯವನು ಬುಧ, 6ನೇ ಮನೆಯವನು ಬುಧ. ಅವನು ಬಂದು 8ನೇ ಮನೆಯಲ್ಲಿ ಕೂತಿದ್ದಾನೆ. ಚಂದ್ರ ಬುಧನ್ ಸಾರದಲ್ಲಿ ಕುಳಿತಿದ್ದಾನೆ. ದಟ್ ಇಸ್ ಅ ಫ್ಯಾಂಟಾಸ್ಟಿಕ್. ಅಂದ್ರೆ ಕೆಡಿಸುತ್ತೆ. ವಿಪರೀತ ರಾಜಯೋಗ, ಆಗದ ಕೆಲಸ ಕಾರ್ಯ, ಪೂರ್ಣ ಹಬ್ಬದ ಸಡಗರ. ದುಡುಕಬೇಡಿ ಅಷ್ಟೆ. ಇನ್ನು ವೃಷಭ ರಾಶಿ. ಧನಕಾರಕ, ಪೂರ್ವ ಪುಣ್ಯ ಸ್ಥಾನಕಾರಕ ಬುಧ ನಿಮಗೆ ಕೇಂದ್ರದಲ್ಲಿರೋದು ಬ್ಯೂಟಿಫುಲ್. ವೃತ್ತಿಪರವಾಗಿ, ವ್ಯವಹಾರ ಪರವಾಗಿ, ಉದ್ಯೋಗ ಪರವಾಗಿ. ಚಂದ್ರ ಬುಧನ್ ಸಾರ ಅಲ್ವಾ? ಧನಕಾರಕ, ಪೂರ್ವ ಪುಣ್ಯಕಾರಕ. ಫ್ಯಾಂಟಾಸ್ಟಿಕ್. ಮಕ್ಕಳು, ಮನೆ, ಕುಟುಂಬ, ಓಡಾಟ, ಪೂರ್ಣ ಹಬ್ಬದ ಸಡಗರ ನಿಮಗಿರ್ತಕ್ಕಂಥ ಒಂದು ದಿನ. ಚೆನ್ನಾಗಿದೆ. ಮಿಥುನ ರಾಶಿ.
ಸ್ವಲ್ಪ ನಿಮ್ಮ ಕೆಲಸ ಕಾರ್ಯಗಳಿಗೆ ತಲೆ ಕೆಡ್ಸ್ಕೋತೀರಿ. ಹೌದು, ಚಂದ್ರ ನೀಚವೇ, ಆದ್ರೆ ಬುಧನ್ ಸಾರದಲ್ಲಿ ಇದ್ದಾನೆ. ಲಗ್ನಾಧಿಪತಿ ಷಷ್ಠಂ, ಜಾಗ್ರತೆ. ರಾಶಿಯಾಧಿಪತಿ 6ನೇ ಮನೆಯಲ್ಲಿ ಇದ್ದಾಗೆ ಅದು. ಧನಕಾರಕ ನೀಚ, ಅಲ್ಲಿಗೆ ಏನೋ ಒಂದು ರಿಸ್ಕ್ ತಗೊಳಕ್ ಹೋಗ್ಬಿಡ್ತೀರಿ. ಯಾರನ್ನೋ ನಂಬಿ ಇನ್ವೆಸ್ಟ್ಮೆಂಟು, ಟ್ರೇಡಿಂಗು, ಸ್ಟಾಕ್ ಮಾರ್ಕೆಟು, ಅದು ಇದು ಅಂತ. ಜಾಗ್ರತೆ ಮಕ್ಕಳು. ನಾ ಹೇಳಿದ್ನಲ್ಲ, ಬಂಗಾರ, ಶುಕ್ರ ಬ್ಯೂಟಿಫುಲ್ ಇಟ್ ಇಸ್ ಸಿಟ್ಟಿಂಗ್. ಚಂದ್ರ ಬುಧನ್ ಸಾರ, ಬುಧ ನಿಮಗೆ ಶುಕ್ರನ್ ಸಾರ. ಖಂಡಿತ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಆಟ ಆಡಿ. ಪರ್ಫೆಕ್ಟ್. ನಿಮ್ಗೆ ಗೊತ್ತಿಲ್ಲ, ನಮ್ಮ ಆಫೀಸ್ನ ಸಂಖ್ಯೆಗಳಿಗೆ ಕರೆ ಮಾಡಿ ನಾನು ನಿಮಗೊಂದು ಗೈಡೆನ್ಸ್ ಮಾಡಿಸ್ತೇನೆ. ನಿಜವಾಗ್ಲೂ ಹೇಳ್ತಾನೆ, ಪ್ಯೂರ್ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ಅದನ್ನು ಕೂಡ ಬಂಗಾರದ ಅಂಗಡಿಗಳವರು 6-7% ಮೇಕಿಂಗ್ ಚಾರ್ಜ್ ಅಂತ ಹೇಳ್ತಾರೆ. ನನಗೆ ಗೊತ್ತಿರೋ ಹಾಗೆ ಒಬ್ರಿದ್ದಾರೆ 3 to 4% ಪ್ಲಸ್ GST ಒಂದು 3 to 4%, ಎಲ್ಲ 10% ಬರುತ್ತೆ ನಿಮಗೆ. ವಿತಿನ್ 4% ಅಲ್ಲಿ ಇನ್ಕ್ಲೂಡಿಂಗ್ GST ನಿಮಗೆ ಪ್ಯೂರ್ ಗೋಲ್ಡ್ ಕಾಯಿನ್ ಕೊಡ್ತಾರೆ. ನಿಮಗೆ ಸಹಾಯ ಆಗಬೇಕು, ಸೇವಿಂಗ್ಸ್ ಮಾಡಬೇಕು ಅನ್ನೋದಾದ್ರೆ ನಮ್ಮ ಸಹಾಯವಾಣಿ ಸಂಖ್ಯೆಗಳು ಹೇಗೂ ಇದೆ, ಕರೆ ಮಾಡಿ. ಏನೋ ಒಂದು ಪುಟ್ಟು ನಾನು ನಿಮಗೆ ನನ್ನ ಕೈಯಿಂದ ಆದಷ್ಟು, ಎಲ್ಲೋ ನಿಮಗೊಂದು ಸೇವಿಂಗ್ಸು, ನಮಗೊಂದು ಮಾರ್ಗದರ್ಶನ ಗೊತ್ತಿರೋರ ಮೂಲಕ ಅವ್ರಿಗೂ ಒಳ್ಳೇದಾಯ್ತು, ನಿಮಗೂ ಒಳ್ಳೇದಾಯ್ತು. ಎಲ್ಲೋ ನನಗೂ ಒಬ್ಬ ಆಚಾರ್ಯನಾಗಿ, ನಿಮ್ಮ ಮಿತ್ರನಾಗಿ ನನಗೂ ಒಂದು ಖುಷಿ. ಎಸ್ ಆಗಿದಪ್ಪ ಅಂತ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ. ಮಿಥುನ ಇನ್ವೆಸ್ಟ್ಮೆಂಟ್ ಸ್ವಲ್ಪ ನೋಡ್ಕೊಂಡು, ಆ ಥರದ ಇನ್ವೆಸ್ಟ್ಮೆಂಟ್ ಬೇಡ. ಕಟಕ ರಾಶಿ, ನಿಮಗೂ ಬುಧನಿಗೂ ಆಗೋದಿಲ್ಲ. ಸೊ ಬುಧ ಬೇರೆ ಶುಕ್ರನ್ ಸಾರದಲ್ಲಿ ಕುಳಿತಿರೋದ್ರಿಂದ ಸ್ವಲ್ಪ ಜಾಗ್ರತೆ. ಅನ್ಎಕ್ಸ್ಪೆಕ್ಟೆಡ್ ಖರ್ಚು. ಶುಕ್ರ ಅಂದ್ರೆ ಭೋಗ, ಬಟ್ಟೆ, ಒಡ ಹುಟ್ಟಿದವರು, ಖರ್ಚು, ಓಡಾಟ. ಹಬ್ಬ ಸಂಕ್ರಾಂತಿ ಅಲ್ವಾ ಮಕ್ಕಳೇ, ಮಾಡ್ಲೇಬೇಕು. ಮತ್ತಿನ್ನಕ್ಕೆ ನಾವಿರೋದು. ನಮ್ಮ ಮನೆ ಸಂಕ್ರಾಂತಿ ಅಂದ್ರೆ ನಮಗೆ ಹಬ್ಬ, ದೊಡ್ಡ ಹಬ್ಬ. ಅಮ್ಮ ಹೇಳ್ಕೊಟ್ಟಿತ್ತು ನಮಗೆ. ತುಂಬು ಸಡಗರ. ಅವರೆಕಾಯಿ ಕಿಚಡಿ ಮಾಡ್ತೇವೆ ತುಂಬಾ ಅದ್ಭುತವಾಗಿ, ಎಲ್ಲ ಹಾಕಿ, ಕಡಲೆಕಾಯಿ, ಗೆಣಸು, ಆಮೇಲೆ ಕುಂಬಳಕಾಯಿ, ಇವೆಲ್ಲ ಹಾಕಿ ಬೇಯಿಸ್ತವೆ. ಅದೊಂದೊಂದು ಆನಂದ. ಹಿರಿಯರು ನಮ್ಗೆ ಹಾಕೊಟ್ಟಂಥದ್ದು. ಇವತ್ತು ನಾನು ಇಷ್ಟು ಬೇಗ ದೊಡ್ಡವನಾಗ್ಬಿಟ್ನ, ದೊಡ್ಡವ್ರು ಇಲ್ವಲ್ಲ, ಎಲ್ಲೋ ಸಂಕಟ ಆಗುತ್ತೆ. ತಗೊಂಡು ಮನೆಗೆ ಬಂದ್ರೆ ಅಮ್ಮ ಅಚ್ಚುಕಟ್ಟಾಗಿ ಸಂಕ್ರಾಂತಿ ಹಬ್ಬ ಮಾತ್ರ ಆಗ್ಬಿಡ್ಬೇಕು. ಕಬ್ಬು ಇದೆಲ್ಲ ಹಾಕಿ ಬೇಯಿಸೋರು, ಮಡಿಕೆಯಲ್ಲಿ ಇಟ್ಬಿಟ್ಟು ಉಗ್ಸೋರು, ಪೊಂಗಲ್ ಮಾಡಿಬಿಟ್ಟು ತುಂಬಾ ಆನಂದವಾಗಿ ದೇವ್ರಿಗೆ ನೈವೇದ್ಯವಾಗಿ ಇಟ್ಟು, ನನ್ನಮ್ಮ ನನ್ನಪ್ಪ ಆನಂದ ನೀವು ಅನುಭವಿಸಿ. ಕರ್ಕಾಟಕ ರಾಶಿ ಅಂಥದ್ದು ಒಂದಿದೆ, ಇನ್ಯಾಕೆ ಯೋಚನೆ. ಒಡ ಹುಟ್ಟಿದವರ ಜೊತೆ ಸಮಾಗಮ. ಸಿಂಹ ರಾಶಿ 100% ಪೂರ್ಣ ಹಬ್ಬದ ಸಂಕೇತ. ಎಂಜಾಯ್ಟ್, ಚೆನ್ನಾಗಿದೆ, ತೊಂದರೆಗಳೇನೂ ಇಲ್ಲ. ನಿಮ್ಮ ಬುದ್ಧಿವಂತಿಕೆಯಿಂದ ನಿಧಾನವಾಗಿ ಹೆಜ್ಜೆ ಇಟ್ಟು ಯೋಚನೆ ಮಾಡಿ ಹೆಜ್ಜೆ ಇಡತಕ್ಕಂಥದ್ದು ಮಾಡಿ, ಖಂಡಿತ ಒಂದು ಅದ್ಭುತವಾದ ಲಾಭ ಆಗ್ತಕ್ಕಂಥ ಒಂದು ದಿನ. ಚೆನ್ನಾಗಿದೆ. ಕನ್ಯಾ ರಾಶಿ, ಚಂದ್ರ ಲಾಭಾಧಿಪತಿ, ಬುಧನ ಸಾರ. ಧೈರ್ಯ, ಸ್ಥೈರ್ಯ, ಒಂಥರ ಸಮಾಧಾನ, ಒಂಥರ ಖುಷಿ, ಇವೆಲ್ಲವನ್ನು ನೋಡತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ದಿನವಾಗಿರುತ್ತೆ ಕನ್ಯಾ ರಾಶಿಯವರಿಗೆ. ಏನು ಯೋಚನೆ ಇಲ್ಲ, ಹಬ್ಬದ ಸಡಗರ ನಿಮಗೂ ಕೂಡ ಚೆನ್ನಾಗಿದೆ. ಏನು ತುಲಾ ರಾಶಿ, ಚಂದ್ರ ಬುಧನ್ ಸಾರ. ಧನಸ್ಥಾನ, ಭಾಗ್ಯ ಧನಸ್ಥಾನ, ವ್ಯಯ ಧನಸ್ಥಾನ. ಸ್ವಲ್ಪ ಖರ್ಚು, ಆದಾಯವೂ ಇದೆ, ಖರ್ಚು ಇದೆ. ಹಬ್ಬಕ್ಕೋಸ್ಕರ ಖರ್ಚು. ಒಡ ಹುಟ್ಟಿದವರು, ಅಕ್ಕ, ತಂಗಿ, ಅತ್ತಿಗೆ, ನಾದಿನಿ, ಈ ತರದೊಂದು ಭಾವ. ಹೋಗಿ ಒಂದ್ ಸ್ವಲ್ಪ ಆತ್ಮೀಯರಿಗೆ ಎಳ್ಳು ಬೆಲ್ಲ ಹಂಚಿ ಬರತಕ್ಕಂಥದ್ದು ಮಾಡಿ. ಇನ್ನು ವಿಶೇಷವಾಗಿ ವೃಶ್ಚಿಕ ರಾಶಿ, ಚಂದ್ರ ನಿಮ್ಮನೇಲೇ ಇದ್ದಾನೆ, ಬುಧನ ಸಾರ. ಅಷ್ಟಮಾಧಿಪತಿಯ ಸಾರ ಒಂಥರ ತಲೆ ಕೆಡಿಸ್ತಾನೆ. ವ್ಯವಹಾರ, ಹಣಕಾಸು, ಚಿಕ್ಕಟ್ಟು, ಇಕ್ಕಟ್ಟು, ಬಿಕ್ಕಟ್ಟು. ಲಾಭಾಧಿಪತಿಯು ಕೂಡ ಬುಧ. ಸೊ ಅದರಿಂದ ಲಾಭಕ್ಕೂ ತೊಂದರೆ ಏನಿಲ್ಲ, ಬರ್ತಿದೆ, ಅಷ್ಟೇ ಖರ್ಚಿದೆ. ರೆಡಿಮೇಡ್ ಕಮಿಟ್ಮೆಂಟ್ ಇದೆ. ಕೈಯಲ್ಲಿ 10,000 ಇದೆ ಅಂದ್ರೆ 15,000 ಖರ್ಚಿಗೆ ಇಟ್ಬಿಟ್ಟಿದ್ದೇನೆ ನಿಮಗೆ ಅನ್ನತಕ್ಕಂಥದ್ದು. ವಿಶೇಷವಾಗಿ ವೃಶ್ಚಿಕ ರಾಶಿಗೆ ಅಷ್ಟೇ, ಇನ್ನೇನು ತೊಂದರೆ ಏನಿಲ್ಲ. ಧನುಸು ರಾಶಿ,
ಚಂದ್ರ ಸಪ್ತಮಾಧಿಪತಿ ಹಾಗೂ ದಶಮಾಧಿಪತಿ. ಸೊ ಕೊಡೋದು, ತಗೊಳ್ಳೋದು, ವೃತ್ತಿ, ಪಾಲುದಾರಿಕೆ, ಸ್ನೇಹಿತರು, ಈ ವಿಚಾರದಲ್ಲಿ ಏನೋ ಒಂದು ಸಣ್ಣ ನೋವು, ಒದ್ದಾಟ, ಯಾರಿಗೋ ಕೊಟ್ಬಿಟ್ಟಿದ್ರಿ. ನಾ ಹೇಳದ್ನಲ್ಲ, ಈ ಉತ್ತರಾಯಣ ಪುಣ್ಯಕಾಲದಿಂದ ನಮಸ್ಕಾರ ಸ್ವಾಮಿ, ಇಲ್ಲ ಸ್ವಾಮಿ, ಹೇಳ್ತೀನಿ ಸ್ವಾಮಿ, ಇನ್ನು ಒಳ್ಳೆಯದು ಇನ್ನಿಲ್ಲ, ಇನ್ನು ಒಳ್ಳೆಯದು ಇನ್ನಿಲ್ಲ. ಇದೆಲ್ಲ ನಂಬ್ಕೊಂಡು ಕೂತ್ಕೋಬೇಡಿ. ಯಾರನ್ನು ನೋಡಿ, ಆ ಭಗವಂತ ಕೂಡ VIP ಟಿಕೆಟು, ದುಡ್ಡು, ಡೊನೇಷನ್ ಅಂತ ಕೊಡೋವರೆಗೆ ಸ್ಪೆಷಲ್ ದರ್ಶನಗಳು ಇಟ್ಬಿಟ್ಟಿದ್ದಾನೆ ಮಕ್ಕಳೇ. ಇದು ನಾವು ಮಾಡಿಟ್ಕೊಂಡಿರೋದು. ಅದನ್ನ ಭಗವಂತ ಹೇಳ್ತೀನಿ, ನಾನು ಹೇಳದ್ನ VIP ನೀನ್ ಡಿಸೈನ್ ಮಾಡು ಅಂತ, ನಿನ್ನ ಹಬ್ಬದ ದಿನನೇ ಬಂದು ತುಂಬಕೋ ಅಂತ ಹೇಳದ್ನ, ಅಷ್ಟು ರಶ್ ಆಗಿ ಬಾ ಅನ್ನ. ಮೊನ್ನೆ ನೋಡಿ ಆದಿರಂಗ, ನಮ್ಮ ಶ್ರೀರಂಗ, ನಮ್ಮ ರಂಗಣ್ಣ, ಶ್ರೀರಂಗಪಟ್ಟಣ, ಏನ್ 10,000 ಜನಕ್ಕೂ ಮೇಲ್ಪಟ್ಟು ನುಗ್ಬಿಟ್ಟಿದ್ದಾರೆ ಅಂತೆ. ಧನುರ್ಮಾಸಕ್ಕೂ ಹೋಗ್ಬೇಕು, ನೋಡ್ಬೇಕು, 3 ರಂಗನಾಥ ನೋಡ್ಬಿಡ್ಬೇಕು. ಆಗ್ಬಿಟ್ರೆ 3 ರಂಗನಾಥ ನೋಡ್ಬಿಟ್ರೆ ದರ್ಶನ ಪೂರ್ತಿ ಎಲ್ಲ ಬಂದ್ಬಿಟ್ಟ. ರಂಗಣ ಎಲ್ಲ ಎತ್ಕೊ ಬಂದು ಕೊಟ್ಬಿಟ್ಟ. ಲಾಠಿ ಚಾರ್ಜ್ ಆಗಿದೆ. ಅದ್ರಲ್ಲಿ ಬೇರೆ VIP ದರ್ಶನಗಳು ಬೇರೆ, ರೆಕಮೆಂಡೇಶನ್ ಲೆಟರ್ಗಳು ಬೇರೆ. ಇದೆಲ್ಲ ಏನ್ ಮಾಡ್ತೀರಿ? ಒಬ್ರಾದ್ರೆ ಪರವಾಗಿಲ್ಲ, 5 ಜನ ಬಂದವರೆಲ್ಲ VIP ಅಂತ ಹೇಳ್ದ ಅಂದ್ರೆ ಭಗವಂತ ಹೇಳಿದ್ನ ನೀನ್ VIP ಆಗು ಅಂತ. ಅವ್ನು ಹೇಳಿಲ್ವಲ್ಲ, ನೀನು VIP ಆಗ್ಬೇಡ ಅಂತ ಹೇಳಿದ್ನ. ಸೊ ಆ ರೀತಿಯ ಒಂದು ಪ್ರಭಾವ ಧನಸ್ಸು ಸ್ವಲ್ಪ ನೋಡ್ಕೊಂಡು. ಸಪ್ತಮಾಧಿಪತಿ, ದಶಮಾಧಿಪತಿ 12. ಸೊ ಕೊಟ್ಟು ನಂಬಿಯೋ ಒಳ್ಳೇದೋ ಸ್ವಲ್ಪ ನೋವುಗಳಾಗುತ್ತೆ, ಎಚ್ಚರಿಕೆ. ಇನ್ನು ಹಬ್ಬದ ಸಡಗರಕ್ಕೆ ತೊಂದರೆ ಇಲ್ಲ. ಬುಧ ನಿಮ್ಮನೇಲೆ ಶುಕ್ರನ ಸಾಂಗತ್ಯದಲ್ಲಿರೋದು. ಮಕರ ರಾಶಿ, ಲಾಭದಲ್ಲಿ ಚಂದ್ರ, ಷಷ್ಠಾಧಿಪತಿ ಹಾಗೂ ಭಾಗ್ಯಾಧಿಪತಿ ಪ್ರಭಾವ. ಲಾಭ ಇದೆ, ಏನೋ ಒಂಥರ ಅರ್ಧಂಬರ್ಧ ಮನಸ್ಸು, ಅರ್ಧಂಬರ್ಧ ತೃಪ್ತಿ, ಅರ್ಧಂಬರ್ಧ ಆಲೋಚನೆ, ಅರ್ಧಂಬರ್ಧ ವ್ಯವಸ್ಥೆ ಅನ್ನತಕ್ಕಂಥ ಒಂದು ಭಾವಾರ್ಥಗಳಿಂದ ಬೇಯ್ತಕ್ಕಂಥದ್ದಾಗುತ್ತೆ. ಊಟ, ಬಟ್ಟೆ, ಓಡಾಟ, ಸುತ್ತಾಟ, ಫ್ಯಾಂಟಾಸ್ಟಿಕ್ ಡೇ, ಹಬ್ಬದ ಸಡಗರವೇ ನಿಮಗೆ. ಇನ್ನು ಕುಂಭರಾಶಿ, ಪಂಚಮಾಧಿಪತಿ ಬುಧ, ಬ್ಯೂಟಿಫುಲ್. ವಾಣಿ, ಮಾತು, ಚಿಂತನೆ, ಆಲೋಚನೆ, ಬರವಣಿಗೆ, ಇದಕ್ಕೆಲ್ಲ ಪಂಚಮ ಸ್ಥಾನ. ಬಟ್ ಅಷ್ಟಮಾಧಿಪತಿನೂ ಅವನೇನೆ, ಕೊಡೋನು ಅವನೇ. ಮಾತು ದಿಢೀರ್ ಅಂತ ಆಡ್ಬಿಟ್ಟು ಸಿಕ್ಕಾಕೊಳಿಸೋದು ಅವನೇ. ಅದಕ್ಕೆ ಕುಂಭರಾಶಿಯವ್ರು ಹೆಚ್ಚಾಗಿ ಮಾತಾಡೋದಕ್ಕೆ ಹೋಗಲ್ಲ. ಎಷ್ಟು ಅನುಭವ ಆಗ್ತಾರೋ ಮಾತಾಡಕ್ಕೆ ಹೋಗಲ್ಲ. ನಮಗೂ ಅದಕ್ಕೆ ಸಂಬಂಧ ಇಲ್ಲ, ಸುಮ್ನಿರಪ್ಪು ಅಂತ ಮುಂದಕ್ಕೆ ಹೋಗಲ್ಲ. ಯಾಕಂದ್ರೆ ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು. ಇವತ್ತು ಅದೊಂದು ಸ್ವಲ್ಪ ನೋಡ್ಕೊಳ್ಳಿ, ವೃತ್ತಿಯಲ್ಲೋ ಇಲ್ಲ ಮನೆಯಲ್ಲೋ, ಅದೊಂದು. ಇನ್ನು ಮೀನ ರಾಶಿ, ಸುಖಾಧಿಪತಿ ಹಾಗೂ ಸಪ್ತಮಾಧಿಪತಿಯ ಭಾವದಲ್ಲಿ ಚಂದ್ರ ಭಾಗ್ಯದಲ್ಲಿರುವುದರಿಂದ ಖಂಡಿತ ಸುಖ ವೃದ್ಧಿ, ಭಾಗ್ಯ ವೃದ್ಧಿ, ಆನಂದಂ ಚೆನ್ನಾಗಿದೆ. ಸ್ನೇಹಿತರ ಜೊತೆ, ಆತ್ಮೀಯರ ಜೊತೆ, ಕುಟುಂಬದವರ ಜೊತೆ ಪೊಂಗಲ್ ಹೋಗಿ 2 ದಿನ ಈ ಬಾರಿ ಪೊಂಗಲ್ ಬಂದಿರೋದು. ಆನಂದಿಸಿ, ಹಂಚಿ ಸ್ನೇಹಿತರ ಜೊತೆ, ಆತ್ಮೀಯರ ಜೊತೆ. ಯಾಕಂದ್ರೆ ನಮಗೆ ತಿಥಿ ನಕ್ಷತ್ರಕ್ಕೂ ಕೂಡ ಲೆಕ್ಕ ಹಾಕಿ 15ನೇ ತಾರೀಕು ಗವರ್ಮೆಂಟ್ ರಜಾ ಡಿಕ್ಲೇರ್ ಮಾಡಿದ್ದಾರೆ. ಸೂರ್ಯೋದಯ ಕಾಲಕ್ಕೆ ಯಾವ ತಿಥಿ ಇದೆ, ಏನಿದೆ, ಸೂರ್ಯ ನೆನ್ನೆ ತುತಿಗೆ ಇರ್ಲಿಲ್ವಲ್ಲ, ಮಧ್ಯಾಹ್ನ ಅಲ್ವಾ ಬಂದಿರೋದು. ಆದ್ರಿಂದ ಇವತ್ತಿನ ತಿಥಿಗೆ ಲೆಕ್ಕಾಚಾರವಾಗಿ ಗವರ್ಮೆಂಟ್ ಲೀವ್ ಕೊಟ್ಟಿರೋದು ತಪ್ಪಲ್ಲ. ಸೊ ಇವತ್ತು ಹಬ್ಬ ಮಾಡ್ಕೊಳ್ಳಿ. ಮೀನರಾಶಿ ನೆನ್ನೆಗೂ ಇವತ್ತೊಂದು ಸೇರಿಸಿ ಮಾಡಿ. ಆಯ್ತು ಅಂದ್ರೆ 10 ಜನಕ್ಕೆ ಎಳ್ಳು ಬೆಲ್ಲ ಹಂಚಿ. ಅಷ್ಟು ದೇವರು ಸೌಕರ್ಯ ಕೊಟ್ಟಿದ್ದಾನೆ ನಿಮಗೆ. ಒಳ್ಳೆಯದಾಗಲಿ. ಮಾತೃದೇವೋ ಭವ.